ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶಿವನ ಪ್ರೇರಣೆಯಿಂದ ವೀರಭದ್ರನು ದಕ್ಷಯಾಗವನ್ನು ಕೆಡಿಸಿದುದು, ದಕ್ಷನು ಮಾಡಿದ ಸ್ತೋತ್ರದಿಂದ ರುದ್ರನು ಪ್ರಸನ್ನನಾಗಿ ಅವನಿಗೆ ವರವನ್ನು ಕೊಟ್ಟುದು ಎಂಬ 290ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ನಡುವೆ ಜನಮೇಜಯನು ವೈಶಂಪಾಯನನನ್ನು ಕುರಿತು, ಓ ಮುನೀಂದ್ರ, ವೈವಸ್ವತ ಮನ್ವಂತರದಲ್ಲಿ ಪ್ರಚೇತಸ್ಸಿನ ಕುಲದಲ್ಲಿ ಹುಟ್ಟಿದ ದಕ್ಷ ಪ್ರಜಾಪತಿಯ ಅಶ್ವಮೇಧ ಯಾಗವು ರುದ್ರನಿಂದ ನಷ್ಟವಾದುದು ಹೇಗೆ? ಆ ದಕ್ಷನು ಅಶ್ವಮೇಧವನ್ನು ನಡೆಸಿದುದು ಹೇಗೆ? ಸರ್ವರೂಪಿಯಾದ ಪರಮಶಿವನು ತನ್ನ ಪತ್ನಿಯ ವ್ಯಸನವನ್ನು ನೋಡಿಯೇ ಅಲ್ಲವೇ ಅತ್ಯಾಕ್ರೋಶಗೊಂಡು ಆ ಕಾರ್ಯವನ್ನು ಮಾಡಿದನು. ಕೊನೆಗೆ ದಕ್ಷನು ಅವನನ್ನು ಪ್ರಸನ್ನನಾಗಿ ಮಾಡಿ ಯಜ್ಞವನ್ನು ಮುಗಿಸಿದುದು ಹೇಗೆ? ಇದನ್ನು ತಿಳಿಯಬೇಕೆಂದು ನನಗೆ ಕುತೂಹಲವಿದೆ. ಆ ಕಥೆಯನ್ನು ಯಥಾವತ್ತಾಗಿ ತಿಳಿಸಬೇಕು ಎಂದನು. ಅದಕ್ಕೆ ಆ ವೈಶಂಪಾಯನನು, ಜನಮೇಜಯ ರಾಜ, ಕೇಳು. ಹಿಂದೆ ದಕ್ಷನು ಹಿಮಗಿರಿಯ ಪಾರ್ಶ್ವದಲ್ಲಿರುವ ಗಂಗಾ ದ್ವಾರದಲ್ಲಿ ದೊಡ್ಡ ಯಜ್ಞವನ್ನು ಆರಂಭಿಸಿದನು. ಅದು ಅತ್ಯಂತ ಪವಿತ್ರವಾದ ಪ್ರದೇಶವು. ಋಷಿಗಳಿಂದಲೂ ಸಿದ್ಧರಿಂದಲೂ ಸೇವಿತವಾದುದು. ಯಾವಾಗಲೂ ಅಲ್ಲಿ ಗಂಧರ್ವರು ಅಪ್ಸರಸರು ತುಂಬಿರುವರು. ಎಲ್ಲ ಬಗೆಯ ಗಿಡ ಬಳ್ಳಿಗಳು ದಟ್ಟವಾಗಿರುವವು. ಅಲ್ಲಿ ಧಾರ್ಮಿಕ ಶ್ರೇಷ್ಠನೆನಿಸಿದ ದಕ್ಷ ಪ್ರಜಾಪತಿಯು ಅನೇಕ ಋಷಿ ಸಮೂಹಗಳಿಂದ ಪರಿವೃತನಾಗಿದ್ದನು. ಆಗ ಭೂಮ್ಯಂತರಿಕ್ಷ ಸ್ವರ್ಗಗಳಲ್ಲಿ ಇರುವವರೆಲ್ಲರೂ ಆ ಮಹಾತ್ಮನನ್ನು ಬದ್ಧಾಂಜಲಿಗಳಾಗಿ ಸೇವಿಸುತ್ತಿದ್ದರು. ದೇವತೆಗಳು, ದಾನವರು, ಗಂಧರ್ವರು, ರಾಕ್ಷಸರು, ಪಿಶಾಚರು, ಉರಗರು, ಹಾಹಾ ಹೂಹು ಎಂಬ ಗಂಧರ್ವರು ಎಲ್ಲರೂ ಅವನನ್ನು ಉಪಾಸಿಸುತ್ತಿದ್ದರು. ತುಂಬುರು, ನಾರದರು, ವಿಶ್ವಾವಸು, ವಿಶ್ವಸೇನ ಮೊದಲಾದವರು ಅಲ್ಲಿ ನೆರೆದಿದ್ದರು. ಆದಿತ್ಯರು, ವಸುಗಳು, ರುದ್ರರು, ಸಾಧ್ಯರು, ಮರುತ್ತುಗಳು ಇವರೆಲ್ಲರೂ ಇಂದ್ರನೊಡನೆ ಬಂದು ಆ ಯಜ್ಞದಲ್ಲಿ ಭಾಗಿಗಳಾದರು. ಊಷ್ಮಪರು, ಸೋಮಪರು, ಧೂಮಪರು, ಆಜ್ಯಪರು ಮೊದಲಾದ ಋಷಿಗಳು, ಪಿತೃಗಳು ಬ್ರಹ್ಮದೇವನೊಡನೆ ಅಲ್ಲಿಗೆ ಬಂದರು. ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ್ಜಗಳೆಂಬ 4 ವರ್ಗದ ಭೂತಗಳು ಅಲ್ಲಿಗೆ ಬಂದು ನೆರೆದಿದ್ದವು. ಯಜ್ಞಕ್ಕಾಗಿ ಕರೆಯಲ್ಪಟ್ಟ ಎಲ್ಲಾ ದೇವತೆಗಳು ತಮ್ಮ ಪತ್ನಿಯರೊಡನೆ ವಿಮಾನದಲ್ಲಿ ಕುಳಿತು ಅಗ್ನಿಗಳಂತೆ ಪ್ರಕಾಶಿಸುತ್ತಿದ್ದರು. ಇಷ್ಟು ಸಂಭ್ರಮದಿಂದ ಎಲ್ಲಾ ದೇವತೆಗಳು ಹೋಗುತ್ತಿರುವುದನ್ನು ನೋಡಿ ಮಹಾತ್ಮನಾದ ದಧೀಚಿಗೆ ಕೋಪ ಉಂಟಾಗಿತು. ಆ ಆಕ್ರೋಶದಿಂದ ಅವನು ಅಲ್ಲಿಗೆ ಹೋಗುತ್ತಿರುವವರನ್ನು ನೋಡಿ, ಛೀ, ಇದೊಂದು ಯಜ್ಞವೂ ಅಲ್ಲ, ಇದೊಂದು ಧರ್ಮವೂ ಅಲ್ಲ. ರುದ್ರನಿಗೆ ಹವಿಸ್ಸನ್ನು ಕೊಡದಿದ್ದ ಮೇಲೆ ಅದು ಯಾಗವೆನಿಸುವುದೇ? ಅಯ್ಯೋ, ಆ ಯಜ್ಞಕ್ಕೆ ಹೋಗುವವರೆಲ್ಲರೂ ಸಾವಿಗಾಗಿಯೇ ಹೋಗುವಂತಿದೆ. ಆಹಾ, ಇದೆಂತಹ ಕಾಲ ವ್ಯತ್ಯಾಸವು! ಅಯ್ಯೋ, ಇವರು ತಮ್ಮ ಮೇಲೆ ಬೀಳುತ್ತಿರುವ ವಿನಾಶವನ್ನು ತಿಳಿಯದೆ ಅಜ್ಞಾನದಿಂದ ಹೋಗುತ್ತಿರುವರು. ಇಂದಿನ ಯಜ್ಞದಲ್ಲಿ ಮಹಾಭಯವು ಪ್ರಾಪ್ತವಾಗುವುದನ್ನು ಇವರು ಕಾಣರು ಎಂದು ಹೇಳಿ ಆ ಮಹರ್ಷಿಯು ಸ್ವಲ್ಪ ಹೊತ್ತಿನವರೆಗೆ ಧ್ಯಾನ ದೃಷ್ಟಿಯಿಂದ ನೋಡಿದನು. ಆಗ ಅವನಿಗೆ ಮಹಾದೇವನು, ವರಪ್ರದೆಯಾದ ಪಾರ್ವತೀ ದೇವಿಯು, ಆ ದೇವಿಯ ಸಮೀಪದಲ್ಲಿ ಮಹಾತ್ಮನಾದ ನಾರದನು ಕಾಣಿಸಿದರು. ಆಗ ಆ ದಧೀಚಿಯು ಸಂತೋಷಗೊಂಡು, ಅಲ್ಲಿಗೆ ಹೋಗತಕ್ಕ ದೇವತೆಗಳೆಲ್ಲರೂ ಒಗ್ಗಟ್ಟಾಗಿ ಆಲೋಚಿಸಿಕೊಂಡೇ ರುದ್ರನನ್ನು ಕರೆಯದೆ ಹೊರಗೆ ಹಾಕಿರುವರು. ಇನ್ನು ನಾವು ಇಲ್ಲಿರಬಾರದು ಎಂದು ನಿಶ್ಚಯಿಸಿಕೊಂಡು ಆ ಗುಂಪನ್ನು ಬಿಟ್ಟು ಬೇರೆಯಾಗಿ ಪೂಜ್ಯರನ್ನು ಪೂಜಿಸದಿರುವುದು, ಅಪೂಜ್ಯರನ್ನು ಪೂಜಿಸುವುದು, ಇವೆರಡು ಮನುಷ್ಯನಿಗೆ ನರಹತ್ಯೆಗೆ ಸಮಾನವಾದ ಪಾಪವನ್ನು ತರುವುದು. ನಾನಾದರೋ ಇದುವರೆಗೆ ಎಂದಿಗೂ ಸುಳ್ಳಾಡಿದವನಲ್ಲ, ಮುಂದೆಯೂ ನಾನು ಆಡತಕ್ಕವನಲ್ಲ. ಈ ದೇವತೆಗಳ ಮತ್ತು ಋಷಿಗಳ ನಡುವೆ ಸತ್ಯವಾಗಿ ಆಣೆಯಿಟ್ಟು ಹೇಳುವೆನು. ಪಶುಪತಿಯು, ಲೋಕಕರ್ತನು, ಎಲ್ಲರಿಗಿಂತಲೂ ಪೂಜ್ಯತಮನು ಆದ ಪರಮಶಿವನು ತಾನಾಗಿಯೇ ಯಾಗಕ್ಕೆ ಬಂದಿರುವನು. ಆ ಯಾಗದಲ್ಲಿ ಅವನೇ ಎಲ್ಲರಿಗಿಂತಲೂ ಮೊದಲು ಯಜ್ಞದ ಹವಿಸ್ಸನ್ನು ಭುಜಿಸಬೇಕಾದವನು. ಅವನು ಎಲ್ಲಿರುವುದನ್ನು ನೋಡಿರಿ ಎಂದನು. ಆಗ ದಕ್ಷನು, ಅಯ್ಯೋ, ಬೇಕಾದವರು ಬಂದಿರಲಿ. ನಮ್ಮಲ್ಲಿ ಇವನಂತೆಯೇ ಶೂಲವನ್ನು ಕೈಯಲ್ಲಿ ಹಿಡಿದವರು, ಜಟಾಧಾರಿಗಳು, 11 ಸ್ಥಾನದಲ್ಲಿ ನೆಲೆಗೊಂಡವರು ಅನೇಕರಿರುವರು. ಮಹೇಶ್ವರನು ಯಾವನೆಂದೇ ನಾನು ಕಾಣೆನು ಎಂದನು. ಆಗ ದಧೀಚಿಯು, ನೀವೆಲ್ಲರೂ ಸೇರಿ ಮಂತ್ರಾಲೋಚನೆ ಮಾಡಿಯೇ ಈ ರುದ್ರನನ್ನು ಹೊರಗೆ ಹಾಕಿದಂತಿದೆ. ಲೋಕದಲ್ಲಿ ಈ ಶಂಕರನಿಗಿಂತಲೂ ಮೇಲಾದ ದೈವವು ಬೇರೊಂದಿಲ್ಲವೆಂಬುದು ಸತ್ಯವಾದರೆ ಈ ದಕ್ಷನ ಯಜ್ಞವು ಎಂದಿಗೂ ನಡೆಯಲಾಗದು ಎಂದನು. ಆಗ ದಕ್ಷನು ಯಜ್ಞಾಧಿಪತಿಗಾಗಿ ಸುವರ್ಣ ಪಾತ್ರದಲ್ಲಿ ವಿದ್ಯುಕ್ತ ಮಂತ್ರದಿಂದ ಪರಿಶುದ್ಧವಾಗಿಸಿದ ಈ ಹವಿಸ್ಸನ್ನು ಈಗ ನಾನು ಶ್ರೀ ಮಹಾವಿಷ್ಣುವಿಗೆ ಭಾಗವನ್ನಾಗಿ ಮಾಡಿ ಒಪ್ಪಿಸುವೆನು. ಆತನೇ ಎಲ್ಲರಿಗೂ ಪ್ರಭು, ಅವನು ಸರ್ವವ್ಯಾಪಕನಾದ ವಿಭು.
ಯಜ್ಞಗಳಿಂದ ಆರಾಧ್ಯನು ಅವನೇ ಎಂದನು. ಆಗ ದೇವಿಯಾದ ಪಾರ್ವತಿಯು, ಆಹಾ, ಈ ಯಜ್ಞದಲ್ಲಿ ಸ್ವಲ್ಪ ಭಾಗವನ್ನಾಗಲಿ, ಸಂಪೂರ್ಣವಾಗಿ ಎಲ್ಲವನ್ನೇ ಆಗಲಿ ನನ್ನ ಪತಿಯು ಪಡೆಯುವಂತೆ ಮಾಡುವುದಕ್ಕಾಗಿ ನಾನು ಈಗ ಯಾವ ತಪಸ್ಸನ್ನು ನಡೆಸಲಿ, ಯಾವ ದಾನವನ್ನು ಮಾಡಲಿ, ಅಥವಾ ಯಾವ ನಿಯಮವನ್ನು ಹಿಡಿಯಲಿ? ಈ ನನ್ನ ಪತಿಯೇ ಪ್ರಭುವು, ವಿಭುವು, ಆರಾಧ್ಯನು ಎನಿಸಿಕೊಳ್ಳಬೇಕು ಎಂದಳು. ಹೀಗೆ ಹೇಳುತ್ತಿದ್ದ ಪತ್ನಿಯಾದ ಪಾರ್ವತಿಯನ್ನು ನೋಡಿ ರುದ್ರನು ಅತ್ಯಂತ ಹರ್ಷಿತನಾಗಿ ಮನಸ್ಸಿನಲ್ಲಿ ಕಳವಳಿಸುತ್ತಿರುವ ಆಕೆಯನ್ನು ಕುರಿತು ಹೀಗೆಂದು ಹೇಳುವನು. ಎಲೆ ದೇವಿ, ನೀನು ನನ್ನ ನಿಜ ಸ್ಥಿತಿಯನ್ನು ಅರಿಯೆ. ಯಜ್ಞಕ್ಕೆಲ್ಲ ಅಧಿಪತಿಯಾದ ನನ್ನ ವಿಷಯದಲ್ಲಿ ನೀನು ಹೀಗೆ ಹೇಳುವುದು ಯುಕ್ತವೇ? ನಾನು ಸಮಸ್ತವನ್ನು ಬಲ್ಲೆನು. ಜ್ಞಾನಹೀನರಾದ ಅಸತ್ತುಗಳು ಅದೊಂದನ್ನು ತಿಳಿಯಲಾರರು. ನಿನ್ನ ಮಾಯೆಯಿಂದಲೇ ಈಗ ಇಂದ್ರನು, ದೇವತೆಗಳು, ತ್ರೈಲೋಕ್ಯವು ಮೋಹಗೊಂಡಿರುವವು. ಯಜ್ಞದಲ್ಲಿ ನನ್ನನ್ನು ಹೋತೃಗಳೆನಿಸಿದ ಋಗ್ವೇದಿಗಳು ಸ್ತುತಿಸುವರು. ಸಾಮಗಾನವನ್ನು ಮಾಡುವವರು, ರಥಂತರವೆಂಬ ಸಾಮವನ್ನು ಪಠಿಸುವವರು, ಬ್ರಹ್ಮವಿತ್ತುಗಳಾದ ಬ್ರಾಹ್ಮಣರು ನನ್ನನ್ನು ಸ್ತುತಿಸುವರು. ಯಜುರ್ವೇದವನ್ನು ಬಲ್ಲ ಅಧ್ವರ್ಯುಗಳು ನನಗೆ ಹವಿರ್ಭಾಗವನ್ನು ಹಂಚುವರು ಎಂದನು. ಅದಕ್ಕೆ ಆ ದೇವಿಯು, ಲೋಕದಲ್ಲಿ ಎಷ್ಟೇ ಕೈಲಾಗದವರಿದ್ದರೂ ಹೆಂಗಸರ ಮುಂದೆ ತಮಗೆ ಸಲ್ಲದ ಗೌರವಗಳನ್ನೆಲ್ಲ ಕಲ್ಪಿಸಿಕೊಂಡು ತಮ್ಮನ್ನು ತಾವೇ ಸ್ತೋತ್ರ ಮಾಡಿಕೊಳ್ಳುವುದು ಸಹಜವೇ. ನಿನ್ನಂತೆ ಇಲ್ಲದ ಹೆಮ್ಮೆಯನ್ನು ತೋರಿಸುವರು, ಅದರಲ್ಲಿ ಸಂದೇಹವಿಲ್ಲ ಎಂದಳು. ದೇವಿ, ಇದು ನಿಜವಾಗಿ ನನ್ನ ಆತ್ಮಸ್ತುತಿಯಲ್ಲ. ಈಗಲೇ ನಾನು ಈ ಯಜ್ಞನಾಶಕ್ಕಾಗಿ ಸೃಷ್ಟಿಸುವ ವ್ಯಕ್ತಿಯನ್ನು ನೋಡು ಎಂದನು. ಒಡನೆ ರುದ್ರನು ಹೀಗೆಂದು ಕೇಳಿ ತನ್ನ ಮುಖದಿಂದ ಭಯಂಕರ ಭೂತವೊಂದನ್ನು ಸೃಷ್ಟಿಸಿದನು. ಅದರ ಆಕೃತಿಯನ್ನು ನೋಡಿದಾಗಲೇ ಮೈಯಲ್ಲಿ ರೋಮಾಂಚವನ್ನು ಹುಟ್ಟಿಸುವಂತಿದ್ದಿತು. ಆ ಭೂತವನ್ನು ನೋಡಿ ರುದ್ರನು, ಎಲೈ, ಈ ದಕ್ಷನ ಯಾಗವನ್ನು ಧ್ವಂಸ ಮಾಡು ಎಂದನು. ಆಗ ಸಿಂಹದಂತೆ ಕ್ರೂರವಾದ ಆ ಭೂತವು ಪಾರ್ವತಿಯ ಕೋಪವನ್ನು ಆರಿಸುವುದಕ್ಕಾಗಿ ದಕ್ಷನ ಯಾಗವನ್ನೆಲ್ಲ ಧ್ವಂಸ ಮಾಡತೊಡಗಿತು. ಇದೇ ಸಮಯದಲ್ಲಿ ಪಾರ್ವತಿಯ ಕೋಪದಿಂದ ಮಹಾಭಯಂಕರ ಸ್ವರೂಪವುಳ್ಳ ಮಹಾಕಾಳಿ ಎಂಬ ಶಕ್ತಿಯೊಂದು ಉತ್ಪನ್ನವಾಗಿ ತನ್ನಂತೆ ರೂಪವುಳ್ಳ ವೀರಭದ್ರ ರೂಪಿಯಾದ ಈಶ್ವರನ ಕರ್ಮಕ್ಕೆ ಸಾಕ್ಷಿಯಾಗಿ ತಾನು ಅವನನ್ನು ಹಿಂಬಾಲಿಸಿದಳು. ಶೌರ್ಯದಲ್ಲಿ ರುದ್ರನಿಗೆ ಸಮಾನನು, ಅವನಂತೆಯೇ ಬಲರೂಪಗಳುಳ್ಳವನು, ಅವನ ಕೋಪದ ಪ್ರತಿಬಿಂಬ ರೂಪವಾಗಿರತಕ್ಕವನು, ಎಣೆಯಿಲ್ಲದ ಬಲ ಪೌರುಷ ವೀರ್ಯವುಳ್ಳವನು, ವೀರಭದ್ರನೆಂದು ಹೆಸರುಗೊಂಡವನು ಆದ ಆ ರುದ್ರನ ಕೋಪವು ಪಾರ್ವತೀ ದೇವಿಯ ವ್ಯಸನವನ್ನು ನೀಗಿಸುವುದಕ್ಕಾಗಿ ರುದ್ರನ ಅಭಿಪ್ರಾಯವನ್ನು ತಿಳಿದುಕೊಂಡು ರುದ್ರನಿಗೆ ತಲೆ ಬಗ್ಗಿ ಪ್ರಣಾಮ ಮಾಡಿ ತನ್ನ ರೋಮ ಕೋಪಗಳಿಂದ ಅನೇಕ ಗಣಗಳನ್ನು ಸೃಷ್ಟಿಸಿದನು. ಆ ಗಣಶ್ರೇಷ್ಠರು ವೀರಭದ್ರನ ರೋಮಕೂಪಗಳಿಂದ ಹುಟ್ಟಿದುದಕ್ಕಾಗಿ ಅವರಿಗೆ ರೌಮ್ಯರೆಂದೇ ಹೆಸರಾಯಿತು. ಆ ಗಣಗಳು ಕೂಡ ಆಕಾರದಲ್ಲಿಯೂ ಬಲ ಪರಾಕ್ರಮಗಳಲ್ಲಿಯೂ ರುದ್ರನಿಗೆ ಸಮವಾಗಿದ್ದವು. ಆ ಗಣಗಳೆಲ್ಲ ಮಹಾವೇಗದಿಂದ 100,000 ಸಂಖ್ಯೆಯಲ್ಲಿ ಆ ಯಜ್ಞನಾಶಕ್ಕಾಗಿ ಮೇಲೆ ಬಿದ್ದು ಹೊಡೆಯಲಾರಂಭಿಸಿದವು. ಆಗ ಯಜ್ಞಶಾಲೆಯಲ್ಲಿ ಆಕಾಶವನ್ನೆಲ್ಲ ತುಂಬುವಂತೆ ದೊಡ್ಡ ಕಿಲಕಿಲ ಧ್ವನಿಯುಂಟಾಗಿತು. ಆ ಶಬ್ದವನ್ನು ಕೇಳಿ ದೇವತೆಗಳೆಲ್ಲರೂ ಹೆದರಿದರು. ಪರ್ವತಗಳು ಭೇದಿಸಿದವು, ಭೂಮಿಯು ನಡುಗಿತು, ಗಾಳಿಯಲ್ಲಿ ಸುಳಿ ಎದ್ದಿತು, ಸಮುದ್ರಗಳೆಲ್ಲ ಕಲಗಿ ಹೋದವು, ಅಗ್ನಿಗಳಲ್ಲಿ ಉರಿ ಅಡಗಿತು, ಸೂರ್ಯನು ಪ್ರಕಾಶವಿಲ್ಲದಂತಾದನು, ಗ್ರಹಗಳು, ನಕ್ಷತ್ರಗಳು, ಚಂದ್ರನು ಕಾಂತಿಹೀನವಾದವು, ಋಷಿಗಳು, ದೇವತೆಗಳು, ಮನುಷ್ಯರು ಯಾರೂ ಕಾಣದಂತೆ ಕತ್ತಲೆಯು ಆವರಿಸಿತು. ಇಂತಹ ಭಯಂಕರವಾದ ಕತ್ತಲೆಯಲ್ಲಿಯೇ ಗಣಗಳು ಮಹಾಗರ್ವದಿಂದ ಎಲ್ಲವನ್ನೂ ದಹಿಸುತ್ತಾ ಬಂದವು. ಗಣಗಳಲ್ಲಿ ಕೆಲವರು ಕಂಡವರನ್ನು ಹಿಡಿದು ಹೊಡೆಯುತ್ತಿದ್ದರು, ಕೆಲವರು ಯೂಪ ಸ್ತಂಭಗಳನ್ನು ಕಿತ್ತೊಗೆದರು, ಸಿಕ್ಕಿದವರನ್ನು ಬಡಿದರು, ತಿಕ್ಕಿದರು, ಗುದ್ದಿದರು. ಅನೇಕರು ಮನೋವೇಗ ವಾಯುವೇಗಗಳಿಂದ ಅತ್ತಿತ್ತ ಓಡಾಡುತ್ತಾ ಯಜ್ಞಪಾತ್ರಗಳನ್ನು ಪುಡಿ ಪುಡಿ ಮಾಡಿದರು. ದಿವ್ಯಾಭರಣಗಳನ್ನೆಲ್ಲ ಕಿತ್ತೆಸೆದರು. ಅವರು ಕಿತ್ತೆಸೆದ ಆಭರಣಗಳು ಆಕಾಶದಲ್ಲಿ ನಕ್ಷತ್ರಗಳಂತೆ ಕಾಣುತ್ತಿದ್ದವು. ದೇವಯೋಗ್ಯಗಳಾಗಿ ಅಲ್ಲಿ ಸಿದ್ಧಪಡಿಸಿಟ್ಟ ಅನ್ನ ಪಾನ ಭಕ್ಷ್ಯಗಳೆಲ್ಲ ಪರ್ವತಗಳಂತೆ ರಾಶಿ ರಾಶಿಯಾಗಿ ಕಾಣುತ್ತಿದ್ದವು. ಯಜ್ಞಾರ್ಥವಾಗಿ ಮಾಡಿಟ್ಟ ಅವನ್ನೆಲ್ಲ ಆ ಗಣಗಳು ಸಿಕ್ಕಿದ ಹಾಗೆ ತಿಂದು ಕುಡಿದು ತೇಗಿದವು. ತುಪ್ಪದ ಮತ್ತು ಪಾಯಸದ ಕೆಸರುಗಳಿಂದಲೂ, ಮೊಸರು ಬೆಣ್ಣೆಗಳೆಂಬ ನೀರಿನಿಂದಲೂ, ಸಕ್ಕರೆ ಎಂಬ ಮರಳಿನಿಂದಲೂ ಕೂಡಿದ ಹಾಲಿನ ನದಿಗಳು ಎಲ್ಲ ಕಡೆಯೂ ಹರಿಯುತ್ತಲಿದ್ದವು. ಷಡ್ರಸಗಳ ಪ್ರವಾಹಗಳು, ಬೆಲ್ಲದ ನೀರಿನ ಕಾಲುವೆಗಳು ಅಲ್ಲಲ್ಲಿ ಕಾಣುತ್ತಿದ್ದವು. ಆ ಗಣಗಳು ಅಲ್ಲಲ್ಲಿ ಮಾಂಸಗಳನ್ನು, ವಿವಿಧ ಭಕ್ಷ್ಯಗಳನ್ನು, ದಿವ್ಯ ಪಾನಕಗಳನ್ನು ಸಿಕ್ಕಿದ ಹಾಗೆ ತಿಂದು ಕುಡಿಯುತ್ತಿದ್ದವು. ಅಲ್ಲಲ್ಲಿ ಸಿಕ್ಕಿದ ಕಡೆ ಲೇಹ್ಯಗಳು, ಚೋಷ್ಯಗಳು, ಅಂದರೆ ನೆಕ್ಕತಕ್ಕ ಮತ್ತು ಹೀರತಕ್ಕ ಪದಾರ್ಥಗಳು, ಇವುಗಳನ್ನೆಲ್ಲ ಅವು ನಾನಾ ತರದ ಮುಖಗಳಿಂದ ತಿಂದು ಸವಿದು ಕುಡಿಯುತ್ತಾ ಉಳಿದುದನ್ನು ಬಿಸಾಡುತ್ತಿದ್ದವು.
ರುದ್ರನ ಕೋಪದಿಂದ ಹುಟ್ಟಿದವರು, ದೊಡ್ಡ ದೇಹವುಳ್ಳವರು, ಪ್ರಳಯ ಕಾಲದ ಅಗ್ನಿಗೆ ಸಮಾನರು ಆದ ಆ ಗಣಾಧಿಪತಿಗಳು ಅಲ್ಲಲ್ಲಿ ಯಜ್ಞಕ್ಕಾಗಿ ನೆರೆದಿದ್ದ ದೇವಸೈನ್ಯಗಳನ್ನೆಲ್ಲ ಹೆದರಿಸಿ ಓಡಿಸಿಬಿಟ್ಟರು. ಅಲ್ಲಲ್ಲಿ ವಿವಿಧ ರೂಪಗಳಿಂದ ಆಟವಾಡುತ್ತಾ ದೇವ ಸ್ತ್ರೀಯರುಗಳನ್ನು ಹಿಡಿದು ಅಲ್ಲಿಂದಿಲ್ಲಿಗೆ ಎಸೆದಾಡುತ್ತಿದ್ದರು. ದೇವತೆಗಳು ಎಷ್ಟೋ ಪ್ರಯಾಸದಿಂದ ರಕ್ಷಿಸುತ್ತಿದ್ದ ಆ ಯಾಗವನ್ನು ವೀರಭದ್ರನು ನಾನಾ ಕಡೆಯಲ್ಲಿ ಧ್ವಂಸ ಮಾಡುತ್ತಾ ಸಮಸ್ತ ಭೂತಗಳು ನಡುಗುವಂತೆ ಭಯಂಕರ ಧ್ವನಿಯನ್ನು ಮಾಡಿದನು. ಜಿಂಕೆಯ ರೂಪದಿಂದಿದ್ದ ಯಜ್ಞದ ಶಿರಸ್ಸನ್ನು ಕಡಿದು ಗರ್ಜಿಸಿದನು. ಇದನ್ನು ನೋಡಿ ಬ್ರಹ್ಮಾದಿ ದೇವತೆಗಳಿಗೆಲ್ಲ ಭೀತಿ ಹುಟ್ಟಿತು. ಆಗ ಎಲ್ಲಾ ದೇವತೆಗಳು ದಕ್ಷನು ಆ ವೀರಭದ್ರನ ಮುಂದೆ ಕೈಜೋಡಿಸಿ ನಿಂತು, ಅಯ್ಯ, ನೀನು ಯಾರು ಹೇಳು ಎಂದರು. ಆಗ ವೀರಭದ್ರನು ಅವರನ್ನು ನೋಡಿ, ಎಲೈ, ನಾನು ರುದ್ರನೂ ಅಲ್ಲ, ದೇವಿಯಾದ ಪಾರ್ವತಿಯೂ ಅಲ್ಲ, ನಾನು ಇಲ್ಲಿ ಭೋಜನಕ್ಕಾಗಿ ಬಂದವನೂ ಅಲ್ಲ. ದೇವಿಯಾದ ಪಾರ್ವತಿಗೆ ನೀವೆಲ್ಲರೂ ಉಂಟು ಮಾಡಿದ ವ್ಯಸನಕ್ಕಾಗಿ ಪ್ರಭುವಾದ ರುದ್ರನು ಕೋಪಗೊಂಡು ಸೃಷ್ಟಿಸಿದ ವ್ಯಕ್ತಿಯು ನಾನೇ. ಈ ಯಜ್ಞವನ್ನು ಕೆಡಿಸುವುದಕ್ಕಾಗಿಯೇ ನಾನು ಬಂದವನೆಂದು ತಿಳಿಯಿರಿ. ಇಲ್ಲಿನ ಬ್ರಾಹ್ಮಣರ ದರ್ಶನಕ್ಕಾಗಲಿ ಈ ಯಜ್ಞ ಸಂಭ್ರಮವನ್ನು ನೋಡಬೇಕೆಂಬ ಕುತೂಹಲದಿಂದಾಗಲಿ ನಾನು ಬಂದವನಲ್ಲ. ರುದ್ರನ ಕೋಪದಿಂದ ಉಂಟಾದ ನನಗೆ ವೀರಭದ್ರನೆಂದು ಹೆಸರು. ದೇವಿಯ ಕೋಪದಿಂದ ಹುಟ್ಟಿ ನನ್ನನ್ನು ಹಿಂಬಾಲಿಸುತ್ತಿರುವ ಈ ಸ್ತ್ರೀ ವ್ಯಕ್ತಿಗೆ ಭದ್ರಕಾಳಿ ಎಂದು ಹೆಸರು. ದೇವದೇವನಾದ ಶಿವನಿಂದ ಪ್ರೇರಿತನಾಗಿ ಈ ಯಜ್ಞವನ್ನು ಧ್ವಂಸ ಮಾಡುವುದಕ್ಕಾಗಿ ನಾವಿಬ್ಬರು ಬಂದವರು. ಓ ಬ್ರಾಹ್ಮಣ, ಈಗಲೂ ನೀನು ನಮ್ಮ ಪ್ರಭುವಿನಲ್ಲಿ ಶರಣಾಗತನಾಗಿ ಪ್ರಾರ್ಥಿಸು. ಇತರ ದೇವತೆಗಳಿಂದ ಪಡೆಯುವ ವರಗಳಿಗಿಂತಲೂ ಆ ಮಹಾದೇವನ ಕೋಪವೇ ಪ್ರಬಲವೆಂದು ತಿಳಿ ಎಂದನು. ಒಡನೆ ದಕ್ಷನು ಪರಮೇಶ್ವರನಿಗೆ ತಲೆಬಗ್ಗಿ ನಮಸ್ಕರಿಸಿ ಸ್ತೋತ್ರಗಳಿಂದ ಅವನನ್ನು ಸಂತೋಷಪಡಿಸುವ ಉದ್ದೇಶದಿಂದ, ದೇವದೇವನು, ಶಾಶ್ವತನು, ಧ್ಯೇಯನು, ಅವ್ಯಯನು, ಮಹಾತ್ಮನು, ಸರ್ವಲೋಕೇಶ್ವರನು ಆದ ಆ ಪರಮಶಿವನೇ ಈಗ ನನಗೆ ರಕ್ಷಕನು. ಅವನನ್ನೇ ಈಗ ನಾನು ಮೊರೆಹೋಗುವೆನು ಎಂದನು. ಓ ಜನಮೇಜಯ ರಾಜ, ಹೀಗೆ ದಕ್ಷನು ಆರಂಭಿಸಿದ ಯಜ್ಞಕ್ಕಾಗಿ ಎಲ್ಲಾ ದೇವತೆಗಳು, ಎಲ್ಲಾ ಮಹರ್ಷಿಗಳು ಕರೆಸಲ್ಪಟ್ಟರು. ಸಮಸ್ತ ದ್ರವ್ಯಗಳು ಸಿದ್ಧವಾಗಿದ್ದವು. ಲೋಕಕರ್ತನಾದ ಮಹೇಶ್ವರನೊಬ್ಬನು ಕರೆಸಲ್ಪಡಲಿಲ್ಲ. ತನ್ನ ಪತಿಗೆ ಉಂಟಾದ ಈ ಅವಮಾನಕ್ಕಾಗಿ ಮಹಾದೇವಿಯು ಕೋಪಗೊಂಡು ಯಜ್ಞ ನಾಶಕ್ಕಾಗಿ ಗಣಗಳನ್ನು ಪ್ರೇರಿಸಿದಳು. ಯಜ್ಞಶಾಲೆಯು ದಗ್ಧವಾಯಿತು. ಯಜ್ಞದಲ್ಲಿ ಸಂಬಂಧಿಸಿದ ಬ್ರಾಹ್ಮಣರೆಲ್ಲ ಭಯದಿಂದ ಪಲಾಯನ ಮಾಡಿದರು. ವೀರಭದ್ರನು ಭಯಂಕರ ಸ್ವರೂಪದಿಂದ ನಕ್ಷತ್ರಮಂಡಲದವರೆಗೆ ಬೆಳೆದು ನಿಂತನು. ರುದ್ರ ಗಣಗಳು ಅಲ್ಲಿನ ಪರಿಚಾರಕರ ಹೃದಯವನ್ನು ಶೂಲದಿಂದ ತಿವಿಯುತ್ತಿರಲು ಅವರೆಲ್ಲರೂ ದೀನ ಧ್ವನಿಯಿಂದ ಕೂಗಿಡುತ್ತಿದ್ದರು. ಕೆಲವರು ಯೂಪಗಳನ್ನು ಕಿತ್ತು ಮುರಿದು ಎಸೆದಾಡುತ್ತಿದ್ದರು. ಅಲ್ಲಲ್ಲಿ ಸತ್ತವರ ಮಾಂಸದ ಆಸೆಗಾಗಿ ಹದ್ದುಗಳು ಕೆಳಕ್ಕೂ ಮೇಲಕ್ಕೂ ಹಾರಾಡುತ್ತಿದ್ದವು. ಹದ್ದುಗಳ ರೆಕ್ಕೆಯ ಗಾಳಿಗೆ ಹೆದರಿ ನೂರಾರು ನರಿಗಳು ಊಳಿಡುತ್ತಿದ್ದವು. ಯಕ್ಷರು, ಗಂಧರ್ವರು, ಪಿಶಾಚರು, ರಾಕ್ಷಸರು, ಉರಗರು ಇವರೆಲ್ಲರೂ ಅಲ್ಲಲ್ಲಿ ಸಂಭ್ರಮದಿಂದ ಓಡಾಡುತ್ತಿದ್ದರು. ಇಷ್ಟರಲ್ಲಿ ದೇವದೇವನಾದ ಈಶ್ವರನು ತನ್ನಿಂದ ಲೋಕಕ್ಕೆ ಅಹಿತವಾಗಬಾರದೆಂದು ತನ್ನ ಪ್ರಾಣಾಪಾನಗಳನ್ನು ಪ್ರಯತ್ನದಿಂದ ಅಡಗಿಸಿಕೊಂಡು ಪ್ರಸನ್ನ ದೃಷ್ಟಿಯಿಂದ ನಾಲ್ಕು ಕಡೆಯೂ ನೋಡುತ್ತಾ ತಟ್ಟನೆ ಅಗ್ನಿಕುಂಡದ ಮಧ್ಯಭಾಗದಿಂದ ಮೇಲೆದ್ದನು. ಸಹಸ್ರ ಸೂರ್ಯ ತೇಜಸ್ಸಿನಿಂದ ಕೂಡಿ ಯಮನಂತೆ ಭಯಂಕರನಾದ ಆ ಮಹಾದೇವನು ದಕ್ಷನನ್ನು ನೋಡಿ ಒಂದಾವರ್ತಿ ನಕ್ಕು, ಈಗ ನಿನಗೆ ನನ್ನಿಂದ ಆಗಬೇಕಾದುದೇನು ಹೇಳು ಎಂದನು. ಈ ಸಮಯದಲ್ಲಿ ದೇವಗುರುವಾದ ಬೃಹಸ್ಪತಿಯು ಹೇಳಿದ ಯಾಗಾಧ್ಯಾಯ ಕ್ರಮದ ಮೇರೆಗೆ ದಕ್ಷ ಪ್ರಜಾಪತಿಯು ವೇದ ವಚನಗಳಿಂದ ಆ ಮಹಾದೇವನನ್ನು ಸ್ತೋತ್ರ ಮಾಡತೊಡಗಿದನು. ಆಗ ಅವನು ಕೈಮುಗಿದು ಭಯದಿಂದ ನಡುಗುತ್ತಾ ಕಣ್ಣುಗಳಲ್ಲಿ ನೀರು ಸುರಿಸುತ್ತಿರಲು ಮಹತ್ತಾದ ಕಳವಳದಿಂದ ಹೀಗೆಂದು ಹೇಳುವನು. ಭಗವಂತನಾದ ಓ ಮಹಾದೇವ, ನೀನು ನನ್ನಲ್ಲಿ ಪ್ರಸನ್ನನಾಗುವುದಾದರೆ, ನಿನಗೆ ನಾನು ಪ್ರಿಯನಾಗಿ ನಿನ್ನ ಅನುಗ್ರಹಕ್ಕೆ ಪಾತ್ರನೂ ಆದರೆ, ನೀನು ನನಗೆ ವರವನ್ನು ಕೊಡುವುದಾದರೆ, ನಾನು ಅನೇಕ ದಿನಗಳವರೆಗೆ ಬಹಳ ಕಷ್ಟಪಟ್ಟು ಸಂಗ್ರಹಿಸಿದ ಈ ಯಜ್ಞ ಸಂಭಾರಗಳೊಂದು ವ್ಯರ್ಥವಾಗದಿರಲಿ. ದೇವ, ನಿನ್ನ ಕಡೆಯ ಗಣಗಳಿಂದ ದಗ್ಧವಾಗಿಯೂ ಕುಡಿದು ತಿಂದು ನುಂಗಲ್ಪಟ್ಟು ಪುಡಿ ಪುಡಿಯಾಗಿ ನಾಶ ಮಾಡಲ್ಪಟ್ಟು ಇರುವ ಸಮಸ್ತ ಸಾಮಗ್ರಿಗಳೆಲ್ಲ ಈ ಯಜ್ಞಕ್ಕೆ ಉಪಯುಕ್ತವಾಗಬೇಕು. ಈ ವರವನ್ನು ನನಗೆ ಅನುಗ್ರಹಿಸಬೇಕೆಂದು ಬೇಡುವೆನು ಎಂದನು. ಭಗನ ಕಣ್ಣುಗಳನ್ನು ಕೀಳಿಸಿದ ರುದ್ರನು ತಾಳ್ಮೆಯನ್ನು ವಹಿಸಿ, ಸರಿ, ಹಾಗೆಯೇ ಆಗಲಿ ಎಂದನು. ಧರ್ಮಾಕ್ಷನು, ವಿರೂಪಾಕ್ಷನು, ಪ್ರೇಕ್ಷನು ಆದ ಮಹಾದೇವನಿಂದ ದಕ್ಷನು ಆ ವರಗಳನ್ನು ಪಡೆದ ಮೇಲೆ ಅವನಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ 18,008 ನಾಮಗಳಿಂದ ಅವನನ್ನು ಸ್ತೋತ್ರ ಮಾಡಿದನು ಎಂದನು. ಈ ನಡುವೆ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ತಾತ, ದಕ್ಷನು ಯಾವ ಯಾವ ನಾಮಗಳಿಂದ
ಈಶ್ವರನನ್ನು ಸ್ತುತಿಸಿದನು. ಅದನ್ನು ಕೇಳಬೇಕೆಂದು ನನಗೆ ಕುತೂಹಲವಿದೆ ಎನ್ನಲು ಭೀಷ್ಮನು ಹೇಳುತ್ತಾನೆ, ಯುಧಿಷ್ಠಿರ, ಅದ್ಭುತ ಕರ್ಮಿಯು ಗೂಢ ವ್ರತವುಳ್ಳವನು ಆದ ಪರಮೇಶ್ವರನ ರಹಸ್ಯವೂ ಪ್ರಕಾಶಕವೂ ಆದ ನಾಮಗಳನ್ನೆಲ್ಲ ಹೇಳುವೆನು ಕೇಳು. ದಕ್ಷನು ಶಿವನನ್ನು ಈ ವಿಧವಾಗಿ ಸ್ತೋತ್ರ ಮಾಡಿದನು. ದೇವ, ದೇವದೇವೇಶ್ವರ, ದೇವಶತ್ರುಗಳ ಸೈನ್ಯವನ್ನು ನಾಶ ಮಾಡತಕ್ಕ ನಿನಗೆ ನಮಸ್ಕಾರವು. ದೇವದಾನವರಿಂದ ಪೂಜಿತನಾಗಿ ದೇವೇಂದ್ರನ ಬಲವನ್ನು ತಡೆಗಟ್ಟಿದ ನಿನಗೆ ನಮಸ್ಕಾರವು. ಓ ಸಹಸ್ರಾಕ್ಷ, ವಿರೂಪಾಕ್ಷ, ತ್ರ್ಯಕ್ಷ, ಯಕ್ಷರಾಜನಾದ ಕುಬೇರನಿಗೆ ಪ್ರಿಯನಾದ ನಿನಗೆ ನಮಸ್ಕಾರವು. ನಿನಗೆ ಎಲ್ಲಾ ಕಡೆಯೂ ಕೈಕಾಲುಗಳು, ಎಲ್ಲಾ ಕಡೆಯೂ ನೇತ್ರಗಳು, ಎಲ್ಲಾ ಕಡೆಯೂ ವ್ಯಾಪಿಸಿದ ಕಿವಿಗಳು, ನಿನ್ನ ಶಿರಸ್ಸು, ಮುಖವು ಎಲ್ಲಾ ಕಡೆಯೂ ಎಲ್ಲವನ್ನೂ ಆವರಿಸಿವೆ. ಓ ಶಂಕುಕರ್ಣ, ಮಹಾಕರ್ಣ, ಗೋಕರ್ಣ, ಕುಂಭಕರ್ಣ, ಗಜೇಂದ್ರನಂತೆ ಕಿವಿಯುಳ್ಳವನೇ, ಕೈಯಂತೆ ಕಿವಿಯುಳ್ಳವನೇ, ಸಮುದ್ರದಲ್ಲಿ ವಾಸ ಮಾಡತಕ್ಕವನೇ, ನಿನಗೆ ನಮಸ್ಕಾರವು. ಓ ಶತೋದರ, ಶತಾವರ್ತ, ಶತಜಿಹ್ವ, ನಿನಗೆ ನಮಸ್ಕಾರವು. ಗಾಯತ್ರಿಗಳು ನಿನ್ನನ್ನೇ ಗಾನ ಮಾಡುವವು. ಸೂರ್ಯೋಪಾಸಕರು ನಿನ್ನನ್ನೇ ಸೂರ್ಯನೆಂದು ಉಪಾಸಿಸುವರು. ನಿನ್ನನ್ನೇ ಬ್ರಹ್ಮನನ್ನಾಗಿಯೂ ಇಂದ್ರನನ್ನಾಗಿಯೂ ಅವರೆಲ್ಲರಿಗಿಂತಲೂ ಮೇಲಿರುವವನನ್ನಾಗಿಯೂ ಆಕಾಶ ಸಮಾನನನ್ನಾಗಿಯೂ ಜ್ಞಾನಿಗಳು ತಿಳಿದಿರುವರು. ನೀನು ಅಪಾರವಾದ ಸಮುದ್ರಕ್ಕೂ ಆಕಾಶಕ್ಕೂ ಸಮಾನವಾದ ಮಹಾಮೂರ್ತಿಯುಳ್ಳವನು. ನಿನ್ನ ಶರೀರದಲ್ಲಿಯೇ ಸಮಸ್ತ ದೇವತೆಗಳು ಕೊಟ್ಟಿಗೆಯಲ್ಲಿ ಕಟ್ಟಿದ ದನಗಳಂತೆ ಸೇರಿರುವರು. ನಿನ್ನ ಶರೀರದಲ್ಲಿ ಚಂದ್ರನು, ಅಗ್ನಿಯು, ವರುಣನು, ಆದಿತ್ಯನು, ವಿಷ್ಣು, ಬ್ರಹ್ಮರು, ಬೃಹಸ್ಪತಿಯು ಕಾಣುತ್ತಿರುವರು. ಭಗವಂತನಾದ ನೀನೇ ಕಾರಣವೂ ಕಾರ್ಯವೂ ಕ್ರಿಯೆಯೂ ಕರಣವೂ ಆಗಿರುವೆ. ಚಿದಚಿದ್ರೂಪವಾದ ಪ್ರಪಂಚದ ಉತ್ಪತ್ತಿ ವಿನಾಶಗಳು ನಿನ್ನಿಂದಲೇ. ಭವನೆಂದು, ಶರ್ವನೆಂದು, ವರದನೆಂದು, ರುದ್ರನೆಂದು ಕೀರ್ತಿಸಲ್ಪಡುವ ನಿನಗೆ ನಮಸ್ಕಾರವು. ಬ್ರಹ್ಮಾದಿಗಳೆಂಬ ಪಶುಗಳನ್ನು ಕಾಯುವುದರಿಂದ ನೀನು ಪಶುಪತಿ ಎನಿಸುವೆ. ಅಂಧಕಾಸುರನನ್ನು ಕೊಂದ ನಿನಗೆ ನಮಸ್ಕಾರವು. ಓ ತ್ರಿಜಟ, ತ್ರಿಶೀರ್ಷ, ತ್ರಿಶೂಲಹಸ್ತ, ತ್ರ್ಯಂಬಕ, ತ್ರಿನೇತ್ರ, ತ್ರಿಪುರ ಧ್ವಂಸಿ, ನಿನಗೆ ನಮಸ್ಕಾರವು. ಚಂಡನೆಂದು, ಕುಂಡನೆಂದು, ಅಂಡನೆಂದು, ಅಂಡಧಾರಿ ಎಂದು ಖ್ಯಾತನಾದ ನಿನಗೆ ನಮಸ್ಕಾರವು. ದಂಡಿಯು, ರುಜುವು, ವಕ್ರನು, ದಂಡ ಮುಂಡನಗಳುಳ್ಳ ಸನ್ಯಾಸಿಯು ಆದ ನಿನಗೆ ನಮಸ್ಕಾರವು. ದೀರ್ಘದಂಷ್ಟ್ರನು, ದೀರ್ಘಕೇಶನು ಆದ ನಿನಗೆ ನಮಸ್ಕಾರವು. ಸತ್ವದಿಂದ ಶುಕ್ಲನು, ಸರ್ವವ್ಯಾಪಿಯು, ರಜಸ್ಸಿನಿಂದ ಮೋಹಿತನು, ತಮಸ್ಸಿನಿಂದ ಧೂಮ್ರನು, ನೀಲಕಂಠನು, ಅಸಮಾನನು, ವಿರೂಪನು, ಶಿವನು, ಸೂರ್ಯನು, ಸೂರ್ಯಮಂಡಲ ಶಾಯಿಯು, ಸೂರ್ಯನಂತೆ ಜ್ವಲಿಸುವ ಧ್ವಜ ಪತಾಕೆಗಳುಳ್ಳವನು ಆದ ನಿನಗೆ ನಮಸ್ಕಾರವು. ಪ್ರಮಥಪತಿಯು, ಋಷಭ ಸ್ಕಂದನು, ಉತ್ತಮ ಧನುಸ್ಸುಳ್ಳವನು, ಶತ್ರುಂಧಮನು, ದಂಡನು, ಭುಜಪತ್ರೆಯನ್ನು ನಾರುಮಡಿಯನ್ನು ಧರಿಸಿದವನು ಆದ ನಿನಗೆ ನಮಸ್ಕಾರವು. ಸುವರ್ಣ ಗರ್ಭನು, ಸುವರ್ಣ ಕವಚನು ಆದ ನಿನಗೆ ನಮಸ್ಕಾರವು. ಸುವರ್ಣ ಕಿರೀಟಿಯು, ಪತಿಯು ಆದ ನಿನಗೆ ನಮಸ್ಕಾರವು. ಸ್ತುತನು, ಸ್ತುತ್ಯನು, ಸ್ತೂಯಮಾನನು ಆದ ನಿನಗೆ ನಮಸ್ಕಾರವು. ಸರ್ವನು, ಸರ್ವಭಕ್ಷಕನು, ಸರ್ವಭೂತಾಂತರಾತ್ಮನು ಆದ ನಿನಗೆ ನಮಸ್ಕಾರವು. ಬಿಳಿ ಧ್ವಜ ಪತಾಕೆಗಳುಳ್ಳ ನಿನಗೆ ನಮಸ್ಕಾರವು. ಹೋತ್ರವು, ಮಂತ್ರವು ನೀನೆ, ಜಗತ್ತಿಗೆಲ್ಲ ನೀನೇ ನಾಭಿ. ನಿನ್ನ ನಾಭಿಯಲ್ಲಿ ಜಗತ್ತೆಲ್ಲ ಇರುವುದು. ಆವರಣಕ್ಕೂ ನೀನು ಆವರಣವು. ಇಂತಹ ನಿನಗೆ ನಮಸ್ಕಾರವು. ಕೃಷ್ಣನು, ಕೃಷಾಂಗನು, ಕೃಷನಾಸನು, ಸಂಹೃಷ್ಟನು, ವಿಹೃಷ್ಟನು, ಕಿಲ್ಕಿಲ ಧ್ವನಿ ರೂಪನು ಆದ ನಿನಗೆ ನಮಸ್ಕಾರವು. ಶಯನವು, ಶಯನಿಸತಕ್ಕವನು, ಶಯನಿಸಿದವನು ಆದ ನಿನಗೆ ನಮಸ್ಕಾರವು. ನಿಂತವನು, ಕುಳಿತವನು, ಓಡುವವನು ಆದ ನಿನಗೆ ನಮಸ್ಕಾರವು. ಮುಂಡನೆಂದು, ಜಟಿಲನೆಂದು ಕರೆಯಲ್ಪಡುವ ನಿನಗೆ ನಮಸ್ಕಾರವು. ನರ್ತಕನು, ಮುಖವಾದ್ಯವನ್ನು ನುಡಿಸತಕ್ಕವನು ಆದ ನಿನಗೆ ನಮಸ್ಕಾರವು. ನದಿ ಪುಷ್ಪಗಳ ಉಪಹಾರದಲ್ಲಿ ಪ್ರೀತಿಯುಳ್ಳವನು, ಗಾನವಾದ್ಯದಿಂದ ಸಂತೋಷಿಸತಕ್ಕವನು ಆದ ನಿನಗೆ ನಮಸ್ಕಾರವು. ಜ್ಯೇಷ್ಠನು, ಶ್ರೇಷ್ಠನು ಆದ ನಿನಗೆ ನಮಸ್ಕಾರವು. ಬಲಕ್ಕೆ ಅಭಿಮಾನಿ ದೇವತೆಯಾದ ಇಂದ್ರನನ್ನು ಶಿಕ್ಷಿಸಿದವನು, ಯಮನನ್ನು ನಿಗ್ರಹಿಸಿದವನು, ಸಮರ್ಥನು, ಮಹಾಪ್ರಳಯ ಅವಾಂತರ ಪ್ರಳಯಗಳಲ್ಲಿಯೂ ಇರತಕ್ಕವನು ಆದ ನಿನಗೆ ನಮಸ್ಕಾರವು. ಭಯಂಕರ ದುಂದುಭಿ ಧ್ವನಿಯಂತೆ ನಗೆಯುಳ್ಳವನು, ಭೀಮ ವ್ರತವುಳ್ಳವನು, ಉಗ್ರನು ಆದ ನಿನಗೆ ನಮಸ್ಕಾರವು. ದಶಬಾಹುಗಳುಳ್ಳ ನಿನಗೆ ನಿತ್ಯವೂ ನಮಸ್ಕಾರವು. ಕಪಾಲಧಾರಿಯಾಗಿ ಚ್ಯುತೆಯ ಬೂದಿಯನ್ನು ಪ್ರೀತಿಸತಕ್ಕ ನಿನಗೆ ನಮಸ್ಕಾರವು. ಕಠಿಣ ವ್ರತನು, ವಿಕೃತ ವಕ್ತ್ರನು, ಕತ್ತಿಯಂತೆ ನಾಲಗೆಯುಳ್ಳವನು ಆದ ನಿನಗೆ ನಮಸ್ಕಾರವು. ದಂಷ್ಟ್ರಿಯು, ಯಾಗದಲ್ಲಿಯೂ ಸ್ಮಶಾನದಲ್ಲಿಯೂ ಕ್ರಮವಾಗಿ ಪಕ್ವ ಮಾಂಸಗಳಲ್ಲಿ ಆಸೆಯುಳ್ಳವನು, ಸೋರೆಕಾಯಿಯ ವೀಣೆಯಲ್ಲಿ ಪ್ರಿಯವುಳ್ಳವನು ಆದ ನಿನಗೆ ನಮಸ್ಕಾರವು. ವೃಷ್ಟ, ವ್ಯಷ್ಟ್ರ, ವೇಶ್ಯ, ನಂದಿರೂಪ, ಕಟಂಕಟ, ದಂತ, ಪಚಪಚವೆಂಬಿ ಹೆಸರುಳ್ಳ ನಿನಗೆ ನಮಸ್ಕಾರವು.
ಎಲ್ಲಕ್ಕಿಂತಲೂ ವರಿಷ್ಠನು ವರದನು ಆದ ನಿನಗೆ ನಮಸ್ಕಾರವು. ಉತ್ತಮವಾದ ಗಂಧ ಪುಷ್ಪ ವಸ್ತ್ರಗಳಿಂದ ಅಲಂಕೃತನು ಉತ್ತಮ ವರಪ್ರದನು ಆದ ನಿನಗೆ ನಮಸ್ಕಾರವು. ಆಸೆ ಮತ್ತು ನಿರಾಸೆ ಎಂಬ ಎರಡು ರೂಪಗಳುಳ್ಳ ನಿನಗೆ ನಮಸ್ಕಾರವು. ಭಾವನನು ರುದ್ರಾಕ್ಷಮಾಲಾಧಾರಿಯು ಸಂಭಿನ್ನನು ವಿಭಿನ್ನನು ನೆರಳು ಬಿಸಿಲು ಆದ ನಿನಗೆ ನಮಸ್ಕಾರವು. ಅಘೋರ ರೂಪನು ಘೋರಕ್ಕಿಂತಲೂ ಅತಿ ಘೋರನು ಆದ ನಿನಗೆ ನಮಸ್ಕಾರವು. ಶಿವನು ಶಾಂತನು ಶಾಂತತಮನು ಆದ ನಿನಗೆ ನಮಸ್ಕಾರವು. ಏಕಪಾದನು ಬಹುನೇತ್ರನು ಏಕಶೀರ್ಷನು ಆದ ನಿನಗೆ ನಮಸ್ಕಾರವು. ಕಪಾಲ ಮೊದಲಾದ ಕ್ಷುದ್ರ ವಸ್ತುಗಳನ್ನು ಪ್ರೀತಿಸತಕ್ಕ ನಿನಗೆ ನಮಸ್ಕಾರವು. ಸಂವಿಭಾಗ ಪ್ರಿಯನಾದ ನಿನಗೆ ನಮಸ್ಕಾರವು. ಪಂಚಾಲನು ಶ್ವೇತಾಂಗನು ಶಾಂತಿಗೂ ಶಾಂತರೂಪನು ಆದ ನಿನಗೆ ನಮಸ್ಕಾರವು. ಚಂಡಿಕವೆಂಬ ಉಗ್ರ ಘಂಟೆಯುಳ್ಳವನು ಘಂಟಾ ಸ್ವರೂಪನು ಅಘಂಟನು ಘಂಟೆಯು ಸಹಸ್ರ ಜನರಿಂದ ವಾದಿಸಲ್ಪಟ್ಟ ಘಂಟೆಯುಳ್ಳವನು ಘಂಟಾ ಮಾಲೆಯಲ್ಲಿ ಪ್ರಿಯವುಳ್ಳವನು ಪ್ರಾಣಗಳೇ ಘಂಟೆಯಾಗಿ ಉಳ್ಳವನು ಗಂಧರೂಪನು ಕಲಕಲ ಧ್ವನಿ ರೂಪನು ಆದ ನಿನಗೆ ನಮಸ್ಕಾರವು. ಓಂ ಓಂಕಾರವನ್ನೇ ಕೊನೆಯಾಗಿ ಉಳ್ಳವನು ಓಂಕಾರ ಪ್ರಿಯನು ಪರ್ವತಗಳಲ್ಲಿಯೂ ವೃಕ್ಷಗಳಲ್ಲಿಯೂ ವಾಸ ಮಾಡುವವನು ನರಿಯಂತೆ ಗರ್ಭಮಾಂಸದಲ್ಲಿ ಪ್ರಿಯವುಳ್ಳವನು ಕಷ್ಟದಲ್ಲಿ ಬಿದ್ದವರನ್ನು ಉದ್ಧರಿಸತಕ್ಕವನು ಎಲ್ಲವನ್ನೂ ದಾಟಿದವನು ಯಜ್ಞಿಯು ಯಜ್ಞನು ಹುತನು ಪ್ರಹುತನು ಆದ ನಿನಗೆ ನಮಸ್ಕಾರವು. ಯಜ್ಞಗಳನ್ನು ವಹಿಸತಕ್ಕವನು ದಾಂತನು ಒಪ್ಪಿಸಲ್ಪಡತಕ್ಕವನು ಒಪ್ಪಿಸತಕ್ಕವನು ಆದ ನಿನಗೆ ನಮಸ್ಕಾರವು. ತೀರವು ತೀರದಲ್ಲಿ ಮೇರೆ ಇಡಲ್ಪಟ್ಟವನು ತೀರಗಳಿಗೆಲ್ಲ ಪತಿಯು ಆದ ನಿನಗೆ ನಮಸ್ಕಾರವು. ಅನ್ನದಾತನು ಅನ್ನಪತಿಯು ಅನ್ನಭೋಜಿಯು ಆದ ನಿನಗೆ ನಮಸ್ಕಾರವು. ಸಹಸ್ರ ಶೀರ್ಷನು ಸಹಸ್ರ ಚರಣನು ಸಹಸ್ರ ನಯನನು ಸಹಸ್ರ ಶೂಲಿಯು ಆದ ನಿನಗೆ ನಮಸ್ಕಾರವು. ಎಳೆ ಸೂರ್ಯನಂತೆ ಬಣ್ಣವುಳ್ಳವನು ಬಾಲರೂಪವನ್ನು ಧರಿಸಿದವನು ಬಾಲರನ್ನು ಅನುಚರರನ್ನು ರಕ್ಷಿಸತಕ್ಕವನು ಬಾಲರೊಡನೆ ಆಟವಾಡತಕ್ಕವನು ಆದ ನಿನಗೆ ನಮಸ್ಕಾರವು. ವೃದ್ಧನು ಲುಬ್ಧನು ಕ್ಷುಬ್ಧನು ಶೋಭ ಹೊಂದಿಸತಕ್ಕವನು ಆದ ನಿನಗೆ ನಮಸ್ಕಾರವು. ತರಂಗವಾದ ಕೇಶಗಳುಳ್ಳವನು ಮುಂಜಕೇಶನು ಷಟ್ಕರ್ಮಗಳಿಂದ ಸಂತೋಷಿಸತಕ್ಕವನು ಯಜನ ಅಧ್ಯಯನ ದಾನವೆಂಬ ತ್ರಿಕರ್ಮಗಳಲ್ಲಿ ನಿರತನು ಆದ ನಿನಗೆ ನಮಸ್ಕಾರವು. ವಿದ್ಯುಕ್ತವಾದ ವರ್ಣಾಶ್ರಮ ಧರ್ಮಗಳಿಗೆ ಬೇರೆ ಬೇರೆಯಾಗಿ ಪ್ರವರ್ತಕನು ಘೋಷಿಸಲ್ಪಡತಕ್ಕವನು ಘೋಷರೂಪನು ಆದ ನಿನಗೆ ನಮಸ್ಕಾರವು. ಶ್ವೇತ ಪಿಂಗಳ ಮಿಶ್ರಿತವಾದ ನೇತ್ರವುಳ್ಳವನು ರಕ್ತ ಕೃಷ್ಣ ರಕ್ತ ವರ್ಣದ ದೃಷ್ಟಿಯುಳ್ಳವನು ಆದ ನಿನಗೆ ನಮಸ್ಕಾರವು. ಪ್ರಾಣಗಳನ್ನು ಜಯಿಸಿದವನು ದಂಡರೂಪಿಯು ಎಲ್ಲವನ್ನು ಭೇದಿಸತಕ್ಕವನು ಕೃಷ ಸ್ವರೂಪನು ಆದ ನಿನಗೆ ನಮಸ್ಕಾರವು. ಧರ್ಮಾರ್ಥ ಕಾಮ ಮೋಕ್ಷಗಳ ವಿಷಯದಲ್ಲಿ ಕೀರ್ತಿಸಲ್ಪಡತಕ್ಕವನು ಸಾಂಖ್ಯನು ಸಾಂಖ್ಯರಲ್ಲಿ ಪ್ರಮುಖನು ಸಾಂಖ್ಯ ಯೋಗ ಪ್ರವರ್ತಕನು ಆದ ನಿನಗೆ ನಮಸ್ಕಾರವು. ರಥ್ಯನು ವಿರಥ್ಯನು ಚತುಷ್ಪಥರಥನು ಆದ ನಿನಗೆ ನಮಸ್ಕಾರವು. ಕೃಷ್ಣಾಜನವನ್ನು ಹೊದೆದವನು ಸರ್ಪ ಯಜ್ಞೋಪವೀತವುಳ್ಳವನು ವಜ್ರ ದೇಹವುಳ್ಳವನು ಈಶ್ವರನು ಹಳದಿ ವರ್ಣದ ಕೇಶವುಳ್ಳವನು ಆದ ನಿನಗೆ ನಮಸ್ಕಾರವು. ತ್ರಿನೇತ್ರನು ಅಂಬಿಕಾಪತಿಯು ವ್ಯಕ್ತಾವ್ಯಕ್ತನು ಇಷ್ಟಾರ್ಥ ಸ್ವರೂಪನು ಇಷ್ಟಾರ್ಥ ಪ್ರದನು ಕಾಮನನ್ನು ಕೊಂದವನು ತೃಪ್ತಿ ಹೊಂದಿದ ಬ್ರಹ್ಮವನ್ನು ವಿತೃಪ್ತವಾದ ಜಗತ್ತನ್ನು ವಿಚಾರ ಮಾಡಿ ತಿಳಿಯತಕ್ಕವನು ಆದ ನಿನಗೆ ನಮಸ್ಕಾರವು. ಓ ಸರ್ವಾತ್ಮ ಸರ್ವಪ್ರದ ಸರ್ವಜ್ಞ ಸಂಧ್ಯಾರಾಗ ಸ್ವರೂಪ ಮಹಾಬಲ ಮಹಾಬಾಹು ಮಹಾಸತ್ವ ಮಹಾದ್ಯುತಿ ಮಹಾಮೇಘಗಳ ಸಮೂಹದಂತೆ ಕಾಂತಿಯುಳ್ಳವನೇ ಮಹಾಕಾಲ ನಿನಗೆ ನಮಸ್ಕಾರವು. ಸ್ಥೂಲನು ಜೀರ್ಣಾಂಗನು ಆದ ನಿನಗೆ ನಮಸ್ಕಾರವು. ಜಟೆಯನ್ನು ಕೃಷ್ಣಾಜನವನ್ನು ವ್ಯಾಘ್ರಚರ್ಮವನ್ನು ಧರಿಸಿದ ನಿನಗೆ ನಮಸ್ಕಾರವು. ಸೂರ್ಯಾಗ್ನಿಗಳಿಗೆ ಸಮಾನವಾದ ಜಟೆಯುಳ್ಳವನು ಸೂರ್ಯ ಸಮಾನನು ಅಪೋ ನಿತ್ಯನು ಆದ ನಿನಗೆ ನಮಸ್ಕಾರವು. ಓ ಉನ್ಮಾದನ ನೂರಾರು ಸುಳಿಗಳುಳ್ಳ ಗಂಗಾ ಪ್ರವಾಹದಿಂದ ತೊಯ್ದ ಕೇಶಗಳುಳ್ಳವನೇ ಚಂದ್ರನನ್ನು ಯುಗಗಳನ್ನು ಮೇಘಗಳನ್ನು ತಿರುಗಿಸತಕ್ಕವನೇ ನಿನಗೆ ನಮಸ್ಕಾರವು. ಅನ್ನವು ನೀನೆ ಅದನ್ನು ಭುಜಿಸತಕ್ಕವನು ನೀನೆ ಅನುಭವಿಸತಕ್ಕವನು ನೀನೆ ಅನ್ನಪ್ರದನು ಅನ್ನವನ್ನು ಸೃಷ್ಟಿಸತಕ್ಕವನು ಪಾಕ ಮಾಡತಕ್ಕವನು ಪಕ್ವವಾದುದನ್ನು ಭುಜಿಸತಕ್ಕವನು ನೀನೆ ವಾಯುವು ನೀನೆ ಅಗ್ನಿಯು ನೀನೆ ಜರಾಯುಜ ಅಂಡಜ ಸ್ವೇದಜ ಉದ್ಭಿಜ್ಜಗಳೆಂಬ 4 ಬಗೆಯ ಪ್ರಾಣಿಗಳು ನೀನೆ. ಓ ದೇವದೇವೇಶ ಚರಾಚರಗಳನ್ನು ಸೃಷ್ಟಿಸತಕ್ಕವನು ಉಪಸಂಹರಿಸತಕ್ಕವನು ನೀನೆ. ಬ್ರಹ್ಮವಾದಿಗಳು ನಿನ್ನನ್ನೇ ಬ್ರಹ್ಮವೆಂದು ಹೇಳುವರು. ನೀನೇ ಮನಸ್ಸಿನ ಮುಖ್ಯ ಕಾರಣವು. ಆಕಾಶವು ವಾಯುವು ತೇಜೋನಿಧಿಯು ನೀನೆ. ಋಕ್ ಸಾಮ ಓಂಕಾರವೆಂಬುದೆಲ್ಲ ನೀನೆ ಎಂದು ಬ್ರಹ್ಮಜ್ಞರು ಹೇಳುವರು. ಸಾಮಗಾನ ಮಾಡತಕ್ಕ ವೇದಜ್ಞರು ನಿನ್ನನ್ನೇ ಬಾರಿ ಬಾರಿಗೂ ಹಾಯ್ ಹಾಯ್ ಹುವಾ ಹಾಯ್ ಹಾವ್ ಹಾವು ಹಾಯ್ ಎಂಬಿ ವಿಧವಾಗಿ ಗಾನ ಮಾಡುವರು.
ವೇದಗಳು ಉಪನಿಷತ್ತುಗಳು ನಿನ್ನನ್ನು ಋಂಗ್ಮಯನೆಂದು ಯಜುರ್ಮಯನೆಂದು ಆಹುತಿಮಯನೆಂದು ಸ್ತುತಿಸುವವು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಜಾತಿಗಳು ಸಂಕರ ಜಾತಿಯೋ ನೀನೆ. ಮೇಘಗಳು ಮಿಂಚು ಗುಡುಗು ಸಿಡಿಲು ಇವೆಲ್ಲವೂ ನೀನೆ. ಸಂವತ್ಸರ ಋತು ಮಾಸ ಪಕ್ಷ ಯುಗ ನಿಮೇಷ ಕಾಷ್ಟಗಳೆಂಬ ಕಾಲ ವಿಭಾಗಗಳು ನೀನೆ. ನಕ್ಷತ್ರಗಳು ಗ್ರಹಗಳು ಕಲೆಗಳು ನೀನೆ. ಮೃಗಗಳಲ್ಲಿ ಹುಲಿಯು, ಪಕ್ಷಿಗಳಲ್ಲಿ ಗರುಡನು, ಸರ್ಪಗಳಲ್ಲಿ ಆದಿಶೇಷನು, ಸಮುದ್ರಗಳಲ್ಲಿ ಕ್ಷೀರಾಬ್ಧಿಯು, ಯಂತ್ರಗಳಲ್ಲಿ ಧನುಸ್ಸು, ಆಯುಧಗಳಲ್ಲಿ ವಜ್ರವು, ವೃತಗಳಲ್ಲಿ ಮೇಲಾದ ಸತ್ಯವು ನೀನಾಗಿರುವೆ. ಇಚ್ಛೆ ದ್ವೇಷ ರಾಗ ಮೋಹ ಕ್ಷಮೆ ಅಕ್ಷಮೆ ವ್ಯವಸಾಯ ಧೈರ್ಯ ಲೋಭ ಕಾಮ ಕ್ರೋಧಗಳು ಜಯಾಪಜಯಗಳು ಎಲ್ಲವೂ ನೀನೆ. ನೀನು ಉತ್ತಮ ಗದೆಯುಳ್ಳವನು, ಉತ್ತಮ ಬಾಣವುಳ್ಳವನು, ಉತ್ತಮ ಚಾಪವುಳ್ಳವನು, ಅಟ್ವಾಂಗ ಝರಗಳೆಂಬ ವಾದ್ಯವುಳ್ಳವನು, ಎಲ್ಲವನ್ನು ಭೇದಿಸತಕ್ಕವನು, ಛೇದಿಸತಕ್ಕವನು, ಪ್ರಹರಿಸತಕ್ಕವನು, ನಡೆಸತಕ್ಕವನು, ಪೋಷಿಸತಕ್ಕವನು, ಇಳಿಯತಕ್ಕವನು ನೀನೆ. ದಶಲಕ್ಷಣಗಳಿಂದ ಕೂಡಿದವನು, ಧರ್ಮಾರ್ಥ ಕಾಮಗಳಿಂದ ಕೂಡಿದವನು ನೀನೆ. ಗಂಗೆ ಸಮುದ್ರಗಳು ನದಿಗಳು ಸಣ್ಣ ಕುಂಟೆಗಳು ಸರೋವರಗಳು ಎಲ್ಲವೂ ನೀನೆ. ಬಳ್ಳಿಗಳು ಕುಡಿಗಳು ಹುಲ್ಲು ಔಷಧಿಗಳು ಪಶುಗಳು ಮೃಗ ಪಕ್ಷಿಗಳು ಇವೆಲ್ಲವೂ ನೀನೆ. ದ್ರವ್ಯ ಕರ್ಮಗಳ ಸಮಾರಂಭವು ಫಲ ಪುಷ್ಪಗಳ ಕಾಲವು ದೇವತೆಗಳ ಆದ್ಯಂತವು ಗಾಯತ್ರಿಯು ಓಂಕಾರವು ನೀನೆ. ಹರಿತ ಲೋಹಿತ ನೀಲ ಕೃಷ ರಕ್ತ ಅರುಣ ಭದ್ರು ಕಪಿಲ ಕಪೋತ ಮೇಚಕಗಳೆಂಬ ಎಲ್ಲ ವರ್ಣಗಳು ನೀನೆ. ಅವರ್ಣನು ಸುವರ್ಣನು ವರ್ಣಕಾರನು ಮೇಘ ಸಮಾನನು ನೀನೆ. ಸುವರ್ಣ ನಾಮನು ಸುವರ್ಣ ಪ್ರಿಯನು ಆದ ನಿನಗೆ ನಮಸ್ಕಾರವು. ಇಂದ್ರನು ವರುಣನು ಯಮನು ಕುಬೇರನು ವಾಯುವು ಉಪಪ್ಲವವು ಅಗ್ನಿಯು ರಾಹುವು ಸೂರ್ಯನು ನೀನೆ. ಅಗ್ನಿಹೋತ್ರವು ಹೋಮ ಮಾಡತಕ್ಕವನು ಹೋಮಯೋಗ್ಯವಾದ ವಸ್ತುವು ಹುತವು ನೀನೆ. ನೀನೇ ಪ್ರಭು. ತ್ರಿಸುಪರ್ಣವೆಂಬ ಮಂತ್ರದಿಂದ ಸ್ತುತಿಸಲ್ಪಡುವವನು. ಯಜುರ್ವೇದದಲ್ಲಿ ಶತರುದ್ರನೆಂಬ ಹೆಸರುಳ್ಳ ದೇವರೂಪಿಯು ನೀನೆ. ನೀನು ಪವಿತ್ರಗಳಲ್ಲಿ ಪವಿತ್ರನು, ಮಂಗಳಗಳಿಗೂ ಮಂಗಳವು. ಗಿರಿಕನು ಹಿಂಡುಕನು ವೃಕ್ಷನು ಜೀವವು ಉದ್ಗಲನು ಪ್ರಾಣವು ಸತ್ವ ರಜಸ್ಸು ತಮಸ್ಸುಗಳು ಅಪ್ರಮಾದವು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಗಳೆಂಬ ಪಂಚ ಪ್ರಾಣವಾಯುಗಳು ಉನ್ಮೇಷ ನಿಮೇಷಗಳು ಹುತ ಜೃಂಭಿತಗಳು ಅಂದರೆ ಸೀನು ಆಕಳಿಕೆ ಇವೆಲ್ಲವೂ ನೀನೆ. ನೀನು ಕೆಂಪಾದ ಮತ್ತು ಅಂತರ್ಗತವಾದ ದೃಷ್ಟಿಯುಳ್ಳವನು, ಮಹಾವಕ್ತ್ರನು ಮಹೋದರನು ಸೂಚಿ ರೋಮನು ಹರಿಶ್ಮಶ್ರು ಊರ್ಧ್ವಕೇಶನು ಚಲಾಚಲನು ಮತ್ತು ನೀನು ಗೀತವಾದ್ಯಗಳ ತತ್ವವನ್ನು ಬಲ್ಲವನು. ಗೀತವಾದ್ಯ ಪ್ರಿಯನು ಮತ್ಸ್ಯನು ಜಲಚರನು ಜಾಲ್ಯನು ಅಕಲನು ಕೇಳಿಕಲನು ಕಲಿಯು ಅಕಾಲನು ದುಷ್ಕಾಲನು ಅತಿಕಾಲನು ಕಾಲನು ನೀನೆ. ಮೃತ್ಯುವು ಕ್ಷುರನು ಕೃತ್ಯನು ಪಕ್ಷನು ಪ್ರತಿಪಕ್ಷದವರನ್ನು ಕ್ಷಯಗೊಳಿಸತಕ್ಕವನು ನೀನೆ. ನೀನು ಮೇಘಕಾಲನು ಮಹಾದಂಷ್ಟ್ರನು ಪ್ರಳಯ ಕಾಲದ ಮಹಾಮೇಘನು ಘಂಟನು ಅಘಂಟನು ಘಟ ಘಂಟೆ ಚರುಚೇಟ ಮಿಲಿ ಈ ನಾಮಗಳಿಂದ ಕರೆಯಲ್ಪಡತಕ್ಕವನು ನೀನೆ. ಬ್ರಹ್ಮನು ಅಗ್ನಿಯ ದೇಹರೂಪವಾದ ಸ್ವಾಹಾರೂಪಿಯೋ ನೀನೆ. ನಿನ್ನನ್ನು ದಂಡಿಯೆಂದು ಮುಂಡನೆಂದು ತ್ರಿದಂಡ ದೃಕ್ಕೆಂದು ಚತುರ್ಯುಗನೆಂದು ಚತುರ್ವೇದನೆಂದು ಹೇಳುವರು. ಚಾತುರ್ಹೋತ್ರಕ್ಕೆ ಪ್ರವರ್ತಕನು ಚತುರಾಶ್ರಮಗಳಿಗೆ ನಿಯಾಮಕನು ಚಾತುರ್ವರ್ಣ್ಯವನ್ನು ಉಂಟು ಮಾಡಿದವನು ನೀನೆ. ನಿನ್ನನ್ನು ಅಕ್ಷಪ್ರಿಯನೆಂದು ಧೂರ್ತನೆಂದು ಗಣಾಧ್ಯಕ್ಷನೆಂದು ಗಣಾಧಿಪತಿಯೆಂದು ಹೇಳುವರು. ನೀನು ರಕ್ತಮಾಲಿಕೆಯನ್ನು ರಕ್ತವಸ್ತ್ರವನ್ನು ಧರಿಸಿದವನು, ಬೆಟ್ಟದಲ್ಲಿ ಶಯನಿಸತಕ್ಕವನು, ಗಿರಿಕ ಪ್ರಿಯನು, ಶಿಲ್ಪಿಕನು, ಶಿಲ್ಪಿ ಶ್ರೇಷ್ಠನು, ಸರ್ವಶಿಲ್ಪ ಪ್ರವರ್ತಕನು, ಭಗನೇತ್ರಗಳಿಗೆ ಅಂಕುಶವಾದವನು, ಚಂಡನೆಂದು ಪೂಷನ ಹಲ್ಲನ್ನು ಕಿತ್ತವನೆಂದು ನಿನ್ನನ್ನು ಹೇಳುವರು. ಸ್ವಾಹ ಸ್ವಧ ವಷಟ್ಕಾರ ನಮಸ್ಕಾರಗಳು ನೀನೆ. ನಮೋ ನಮಃ ಎಂಬ ಶಬ್ದವಾಚ್ಯವನು ನೀನೆ. ನೀನು ಗೂಢ ವ್ರತವುಳ್ಳವನು, ಗುಪ್ತವಾದ ತಪಸ್ಸುಳ್ಳವನು, ತಾರಕಮಯವಾದ ಅಂತರಿಕ್ಷನು ನೀನೆ. ಧಾತನು ವಿಧಾತನು ಸಂಧಾತನು ಪಿಧಾತನು ಧಾರಣನು ಧರನು ತಪಸ್ಸು ಸತ್ಯವು ಬ್ರಹ್ಮಚರ್ಯವು ಆರ್ಜವವು ನೀನೆ. ನೀನು ಭೂತಾತ್ಮನು ಭೂತಕರ್ತನು ಭೂತನು ಭೂತ ಭವ್ಯ ಭವೋದ್ಭವನು ಭೂರ್ಭುವಸ್ಸುವರ ಲೋಕಗಳು ನೀನೆ. ಈ ಪ್ರತ್ಯಕ್ಷ ಪ್ರಪಂಚಕ್ಕಿಂತಲೂ ನೀನು ಶಾಶ್ವತನು ದಾಂತನು ಮಹೇಶ್ವರನು ದೀಕ್ಷಿತನು ಅದೀಕ್ಷಿತನು ಶಾಂತನು ದುರ್ದಾಂತನು ನಮ್ರತೆ ಇಲ್ಲದವರನ್ನು ನಿಗ್ರಹಿಸತಕ್ಕವನು. ಚಂದ್ರನ ಆವೃತ್ತಿ ಯುಗಗಳ ಆವೃತ್ತಿ ಪ್ರಳಯ ಇವೆಲ್ಲಕ್ಕೂ ಪ್ರವರ್ತಕನು ನೀನೆ. ಕಾಮವು ಬಿಂದುವು ಅಣುವು ಸ್ಥೂಲವು ಕರ್ಣಿಕಾರ ಮಾಲಿಕೆಯಲ್ಲಿ ಪ್ರೀತಿಯುಳ್ಳವನು ನೀನೆ. ನಿನ್ನನ್ನು ನಂದಿ ಮುಖನೆಂದು ಭೀಮ ಮುಖನೆಂದು ಸುಮುಖನೆಂದು ದುರ್ಮುಖನೆಂದು ಅಮುಖನೆಂದು
ಚತುರ್ಮುಖನೆಂದು ಬಹುಮುಖನೆಂದು ಹೇಳುವರು. ಯುದ್ಧದಲ್ಲಿ ನಿನ್ನನ್ನು ಅಗ್ನಿಮುಖನೆಂದು ಹೇಳುವರು. ಹಿರಣ್ಯ ಗರ್ಭನು, ಶಕುನಿಯು, ಮಹೋರಗಪತಿಯು, ವಿರಾಟ್ ಎಂಬುವನು ನೀನೇ. ನೀನು ಅಧರ್ಮಗಳನ್ನು ಧ್ವಂಸ ಮಾಡತಕ್ಕವನು. ಮಹಾಪಾರ್ಶ್ವನು, ಚಂಡಧಾರನು, ಗಣಾಧಿಪನು, ಸರ್ಗೋವರ್ಧನನು, ಗೋಪ್ರತಾರನು, ವೃಷಭ ಶ್ರೇಷ್ಠವನ್ನು ವಾಹನವಾಗಿ ಉಳ್ಳವನು, ತ್ರೈಲೋಕ್ಯವನ್ನು ರಕ್ಷಿಸತಕ್ಕವನು, ಗೋವಿಂದ ಶಬ್ದವಾಚ್ಯನು, ಗೋಮಾರ್ಗನು, ಅಮಾರ್ಗನು, ಶ್ರೇಷ್ಠನು, ಸ್ಥಿರನು, ಸ್ಥಾಣು, ನಿಷ್ಕಂಪನು, ಕಂಪನು, ದುರ್ವಾರಣನು, ದುರ್ವಹನು, ದುಸ್ಸಹನು, ದುರತಿಕ್ರಮನು, ದುರ್ಧರ್ಷನು, ದುಷ್ಪ್ರಕಂಪನು, ದುಷ್ಪ್ರಕಂಪನು, ಜಯನು, ದುರ್ಜಯನು, ಶತನು, ಶಶಾಂಕನು, ಶ್ರಮಣನು ನೀನೇ. ಶೀತೋಷ್ಣಗಳಿಗೂ ಹಸಿವು ಬಾಯಾರಿಕೆಗಳಿಗೂ ಆದಿ ವ್ಯಾಧಿಗಳಿಗೂ ನೀನೇ ಅಧಿಕಾರಿ. ವ್ಯಾಧಿಯನ್ನು ನೀಗಿಸತಕ್ಕವನು ನೀನೇ. ನನ್ನ ಯಜ್ಞವೆಂಬ ಜಿಂಕೆಗೆ ನೀನು ಬೇಟೆಗಾರನಾದೆ. ವ್ಯಾಧಿಗಳ ಪ್ರಾಪ್ತಿಯು ನಿವೃತ್ತಿಯು ನೀನೇ. ಶಿಖಂಡಿಯು, ಪುಂಡರೀಕಾಕ್ಷನು, ಪುಂಡರೀಕ ವನದಲ್ಲಿ ವಾಸಿಸತಕ್ಕವನು ನೀನೇ. ನಿನ್ನನ್ನು ದಂಡಧಾರನೆಂದು, ತ್ರ್ಯಂಬಕನೆಂದು, ಉಗ್ರದಂಡನೆಂದು, ಅಂಡನಾಶನನೆಂದು ಹೇಳುವರು. ವಿಷಾಗ್ನಿಯನ್ನು ಕುಡಿದವನು, ಸುರಶ್ರೇಷ್ಠನಾಗಿ ಸೋಮಪಾನ ಮಾಡತಕ್ಕವನು, ಮರುತ್ಪತಿಯಾಗಿ ಅಮೃತಪಾನ ಮಾಡತಕ್ಕವನು ನೀನೇ. ದೇವದೇವ, ಜಗನ್ನಾಥ, ಗಣೇಶ್ವರ, ವಿಷಾಗ್ನಿಗಿಂದ ಜಗತ್ತನ್ನು ನೀನು ರಕ್ಷಿಸಿದೆ. ನೀನು ದೇವತಾ ಶ್ರೇಷ್ಠನು. ಸ್ವರ್ಗ ಭ್ರಷ್ಟರಾದವರನ್ನು ಕೈ ಹಿಡಿದು ರಕ್ಷಿಸತಕ್ಕವನು ನೀನೇ. ಬ್ರಹ್ಮನನ್ನು ರಕ್ಷಿಸತಕ್ಕವನು ನೀನೇ. ನೀನೇ ಬ್ರಹ್ಮನ ಹಿರಣ್ಯ ರೇತಸ್ಸೆನಿಸಿದ ಪುರುಷನು. ಸ್ತ್ರೀ ಪುರುಷ ನಪುಂಸಕರೆಂಬ ಮೂವರು ನೀನೇ. ಬಾಲನು, ತರುಣನು, ಹಲ್ಲು ಸಡಿಲಿದ ವೃದ್ಧನು ನೀನೇ. ಐರಾವತವು, ಇಂದ್ರನು, ಸೃಷ್ಟಿಕರ್ತನು, ಸಕಲ ಕರ್ತನು ನೀನೇ. ವಿಶ್ವ ಸಂಹಾರನು, ವಿಶ್ವರೂಪಿಯು, ವಿಶ್ವವನ್ನು ವಹಿಸತಕ್ಕವನು, ವಿಶ್ವಕರ್ತರಾದ ಬ್ರಹ್ಮಾದಿಗಳಿಂದ ಪೂಜಿಸಲ್ಪಡತಕ್ಕವನು ನೀನೇ. ನೀನು ಉತ್ತಮ ತೇಜಸ್ಸುಳ್ಳವನು, ಸರ್ವತೋಮುಖನು. ಸೂರ್ಯ ಚಂದ್ರರೇ ನಿನ್ನ ಕಣ್ಣುಗಳು, ಬ್ರಹ್ಮನೇ ನಿನ್ನ ಹೃದಯವು. ಮಹಾಸಮುದ್ರವು, ಸರಸ್ವತಿ ನದಿಯು, ವಾಗ್ದೇವತೆಯು, ಬಲವು, ಅನಲವು, ಅನಿಲನು, ಅಹೋರಾತ್ರಗಳು, ಪ್ರಾಣಿಗಳ ನಿಮಿಷೋನ್ಮೇಷಗಳು ನೀನೇ. ಬ್ರಹ್ಮನು ನಿನ್ನ ಮಹಿಮೆಯನ್ನು ಯಥಾವತ್ತಾಗಿ ತಿಳಿಯಲಾರನು. ವಿಷ್ಣುವಾಗಲಿ ಪುರಾತನ ಋಷಿಗಳಾಗಲಿ ನಿನ್ನನ್ನು ತಿಳಿಯಲಾರರು. ನಾನು ನಿನ್ನ ಸೂಕ್ಷ್ಮ ಮೂರ್ತಿಗಳನ್ನು ತಿಳಿಯನು. ತಂದೆಯು ಮಗನನ್ನು ರಕ್ಷಿಸುವಂತೆ ನನ್ನನ್ನು ರಕ್ಷಿಸು. ನನ್ನನ್ನು ಕೈಬಿಡದೆ ಕಾಪಾಡು. ನಾನು ನಿನಗೆ ರಕ್ಷಣಾರ್ಹನು. ಭಕ್ತ ದಯಾಳುವಾದ ನಿನಗೆ ನಮಸ್ಕಾರವು. ನಾನು ಯಾವಾಗಲೂ ನಿನ್ನಲ್ಲಿ ಭಕ್ತಿಯುಳ್ಳವನು. ಅನೇಕ ಸಹಸ್ರ ಸಂವತ್ಸರಗಳವರೆಗೆ ಪುರುಷರ ಅಜ್ಞಾನದಲ್ಲಿ ಮರೆಯಾಗಿದ್ದು ಯಾರ ದೃಷ್ಟಿಗೂ ಬೀಳದೆ ಸಂಸಾರ ಸಮುದ್ರದ ಆಚೆಯ ದಡದಲ್ಲಿರುವ ನೀನು ನನ್ನನ್ನು ರಕ್ಷಿಸಬೇಕು. ಜ್ಞಾನ ಜ್ಯೋತಿ ಎನಿಸಿದ ಯಾವ ನಿನ್ನನ್ನು, ನಿದ್ರೆಯನ್ನು, ಶ್ವಾಸವನ್ನು ಜಯಿಸಿ ಸತ್ವನಿಷ್ಠರಾಗಿ ಇಂದ್ರಿಯಗಳನ್ನು ಅಡಗಿಸಿದ ಯೋಗಿಗಳು ಮಾತ್ರ ಕಾಣಬಲ್ಲರು. ಯೋಗ ಸ್ವರೂಪನಾದ ಅಂತಹ ನಿನಗೆ ನಮಸ್ಕಾರವು. ಜಟಾಧರನು, ದಂಡಧರನು, ಲಂಬೋದರ ಶರೀರವುಳ್ಳವನು, ಕಮಂಡಲವನ್ನೇ ಬತ್ತಳಿಕೆಯಾಗಿ ಉಳ್ಳವನು, ಬ್ರಹ್ಮ ಸ್ವರೂಪನು ಆದ ನಿನಗೆ ನಮಸ್ಕಾರವು. ಯಾವನ ಕೇಶಗಳಲ್ಲಿ ಮೇಘಗಳು, ದೇಹದ ಸಂಧಿಗಳಲ್ಲಿ ನದಿಗಳು, ಹೊಟ್ಟೆಯಲ್ಲಿ 4 ಸಮುದ್ರಗಳು ಅಡಗಿರುವವು, ಅಂತಹ ಜಲಾತ್ಮಕನಾದ ನಿನಗೆ ನಮಸ್ಕಾರವು. ಪ್ರಳಯ ಕಾಲದಲ್ಲಿ ಸಮಸ್ತ ಭೂತಗಳನ್ನು ಭಕ್ಷಿಸಿ ಜಲ ಮಧ್ಯದಲ್ಲಿ ಮಲಗುವ ಜಲಶಾಹಿಯಾದ ನಿನಗೆ ನಮಸ್ಕಾರವು. ತಾನೇ ರಾಹುಕೇತುಗಳ ಮುಖದಲ್ಲಿದ್ದು ಚಂದ್ರ ಸೂರ್ಯರನ್ನು ನುಂಗುವ ದೇವನು ನನ್ನನ್ನು ರಕ್ಷಿಸಲಿ. ಸೃಷ್ಟಿಯನ್ನು ಆಶ್ರಯಿಸಿ ಬಂದವರು, ಶಿಶುಗಳನ್ನು ಹೋಲತಕ್ಕವರು, ಸ್ವಧಾ ಸ್ವಾಹಾಕಾರಗಳಿಂದ ತಮ್ಮ ತಮ್ಮ ಭಾಗಗಳನ್ನು ಗ್ರಹಿಸತಕ್ಕವರು ಆದ ನಿನ್ನವರೆಲ್ಲರಿಗೂ ನಮಸ್ಕಾರವು. ಅಂಗುಷ್ಟ ಪ್ರಮಾಣವುಳ್ಳ ಯಾವ ಪುರುಷರು ಎಲ್ಲ ದೇಹಿಗಳ ದೇಹದಲ್ಲಿ ಅಡಗಿರುವರೋ ಅವರೆಲ್ಲ ನನ್ನನ್ನು ರಕ್ಷಿಸಲಿ. ಅವರು ನಿತ್ಯವೂ ನನಗೆ ಸಂತೋಷವನ್ನು ಉಂಟು ಮಾಡಲಿ. ಯಾರು ದೇಹದಲ್ಲಿ ಎದ್ದುಕೊಂಡು ತಾವು ರೋಧಿಸದೆ ದೇಹಿಗಳನ್ನು ರೋಧಿಸುವಂತೆ ಮಾಡುವರೋ, ಅವರನ್ನು ಸಂತೋಷಗೊಳಿಸದೆ ತಾವು ಮಾತ್ರ ಸಂತೋಷ ಪಡುವರು, ಅಂತಹವರಿಗೆ ನಮಸ್ಕಾರವು. ನದಿಗಳು, ಸಮುದ್ರಗಳು, ಪರ್ವತಗಳು, ಗವಿಗಳು, ವೃಕ್ಷ ಮೂಲಗಳು, ಕೊಟ್ಟಿಗೆಗಳು, ಅಡವಿಗಳು, ದುರ್ಗಗಳು, ಚತುಷ್ಪಥಗಳು, ರಥಗಳು, ಅಂಗಳಗಳು, ತೀರ ಪ್ರದೇಶಗಳು, ಆನೆ ಕುದುರೆಗಳ ಲಾಯಗಳು, ರಥಶಾಲೆಗಳು, ಜೀರ್ಣೋದ್ಯಾನಗಳು, ಈ ಎಲ್ಲ ಕಡೆಯೂ ಯಾರು ನಿತ್ಯ ವಾಸ ಮಾಡುವರೋ, ಪಂಚಭೂತಗಳು, ದಿಕ್ಕು ವಿದಿಕ್ಕು, ಚಂದ್ರ ಸೂರ್ಯರ ಕಿರಣಗಳು, ಇವುಗಳಲ್ಲಿಯೂ ಯಾರು ಯಾರು ಇರುವರೋ, ಪಾತಾಳದಲ್ಲಿಯೋ ಅದಕ್ಕಿಂತಲೂ ಆಚೆಯೋ ಯಾರು ಯಾರು ಇರುವರೋ ಅಂತಹ ನಿನ್ನವರಿಗೆಲ್ಲ ನನ್ನ ನಮಸ್ಕಾರವಿರಲಿ. ನಿನ್ನವರು ಎಲ್ಲಿದ್ದರು ಅವರಿಗೆ ಪುನಃ ಪುನಃ ನಮಸ್ಕಾರವು. ಸಂಖ್ಯೆಯೋ ಅಳತೆಯೋ ರೂಪವೂ ಇಲ್ಲದವರಾಗಿ ಅಸಂಖ್ಯಾತ ಗುಣಗಳುಳ್ಳ ನಿನ್ನವರಿಗೆಲ್ಲ ನಮಸ್ಕಾರವು.
ಎಲ್ಲ ಪ್ರಾಣಿಗಳ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡತಕ್ಕವನು ನೀನೇ, ಎಲ್ಲರಿಗೂ ಅಂತರಾತ್ಮನು ನೀನೇ ಎಂಬುದನ್ನು ತಿಳಿದೆ ನಾನು ನಿನ್ನನ್ನು ಬೇರೆಯಾಗಿ ಯಜ್ಞಕ್ಕೆ ಕರೆಸಲಿಲ್ಲ. ವಿವಿಧ ದಕ್ಷಿಣೆಗಳುಳ್ಳ ಎಲ್ಲ ಯಾಗಗಳು, ಅವುಗಳಿಂದ ಆರಾಧಿಸಲ್ಪಡಬೇಕಾದ ದೇವತೆಯು ನೀನೇ ಎಂದು ತಿಳಿದೆ ನಾನು ಯಜ್ಞಕ್ಕಾಗಿ ನಿನ್ನನ್ನು ಕರೆಯಲಿಲ್ಲ. ಸಕಲ ಕರ್ತನು ನೀನೇ ಆದುದರಿಂದ ನಿನ್ನನ್ನು ಬೇರೆಯಾಗಿ ಕರೆಯುವ ಬುದ್ಧಿಯು ನನಗೆ ಹುಟ್ಟಲಿಲ್ಲ. ಓ ದೇವ, ನಿನ್ನ ಮಾಯೆಯಿಂದಲೇ ಮೋಹಿತನಾಗಿ ನಾನು ನಿನ್ನನ್ನು ಕರೆಯದೆ ಬಿಟ್ಟಿರಬಹುದು. ಮೇಲೆ ಹೇಳಿದ ಯಾವುದೋ ಒಂದು ಕಾರಣದಿಂದ ನಿನ್ನನ್ನು ಕರೆಯದ ನನ್ನನ್ನು ಮನ್ನಿಸಿ ಅನುಗ್ರಹಿಸಬೇಕು. ನಿನಗೆ ಮಂಗಳವಾಗಲಿ. ನಿನ್ನನ್ನೇ ಸದಾ ಧ್ಯಾನಿಸುವ ನನಗೆ ನೀನು ಪ್ರಸನ್ನನಾಗು. ನನ್ನ ಹೃದಯವು ಬುದ್ಧಿಯು ಮನಸ್ಸು ನಿನ್ನಲ್ಲಿಯೇ ಸದಾ ಲಯಿಸುವಂತೆ ಅನುಗ್ರಹಿಸು ಎಂದನು. ಹೀಗೆ ದಕ್ಷ ಪ್ರಜಾಪತಿಯು ತನ್ನನ್ನು ಸ್ತೋತ್ರ ಮಾಡಿ ನಿಲ್ಲಿಸಿದ ಮೇಲೆ ಮಹಾದೇವನು ಪ್ರೀತನಾಗಿ, ದಕ್ಷ, ನಿನ್ನ ಸ್ತೋತ್ರಕ್ಕೆ ಮೆಚ್ಚಿದನು. ಹೆಚ್ಚು ಮಾತೇಕೆ? ಇನ್ನು ಮೇಲೆ ನೀನು ಯಾವಾಗಲೂ ನನ್ನ ಪಾರ್ಶ್ವವರ್ತಿಯಾಗಿರು. ನನ್ನ ಅನುಗ್ರಹದಿಂದ ನಿನಗೆ ಸಹಸ್ರ ಅಶ್ವಮೇಧಗಳನ್ನು 100 ವಾಜಪೇಯಗಳನ್ನು ನಡೆಸಿದ ಫಲವುಂಟಾಗಲಿ ಎಂದನು. ಆಮೇಲೆ ತಿರುಗಿ ರುದ್ರನು ಸಮಾಧಾನಪೂರ್ವಕವಾಗಿ, ಓ ದಕ್ಷ, ಯಜ್ಞ ನಾಶಕ್ಕಾಗಿ ನೀನು ವ್ಯಸನ ಪಡಬೇಡ. ನಿನ್ನ ಯಜ್ಞವನ್ನು ನಾಶ ಮಾಡುವುದು ನನಗೆ ವಿಧಿ. ಪೂರ್ವಕಲ್ಪದಿಂದಲೂ ಹೀಗೆಯೇ ಬರುತ್ತಿರುವುದು. ಆದರೆ ನಿನಗೆ ಬೇಕಾದ ವರಗಳನ್ನೆಲ್ಲ ಈಗ ನನ್ನಿಂದ ಪಡೆಯಬಹುದು. ಈಗ ನೀನು ಒಂದು ವಿಷಯವನ್ನು ಪ್ರಸನ್ನ ಮನಸ್ಕನಾಗಿ ಕೇಳು. ಷಡಂಗಗಳಿಂದ ಕೂಡಿದ ವೇದಗಳಿಂದಲೂ ಸಾಂಖ್ಯ ಯೋಗದಿಂದಲೂ ಯುಕ್ತಿಯಿಂದಲೂ ದೇವದಾನವರು ಇತರರಿಗೆ ನಡೆಸಲ ಸಾಧ್ಯವಾದ ಮತ್ತು ಸವಿಸ್ತಾರವಾದ ಒಂದು ತಪಸ್ಸನ್ನು ಹಿಡಿದು ಉಪಾಸಿಸಿದಾಗ ನಾನು ಪಾಶುಪತವೆಂಬ ಶುಭ ವ್ರತವನ್ನು ಬಹಳ ಪೂರ್ವಕಾಲದಲ್ಲಿಯೇ ಏರ್ಪಡಿಸಿದನು. ಅದು ಅಪೂರ್ವವಾದುದು, ಭೂತ ಭವಿಷ್ಯತ್ತುಗಳಲ್ಲಿ ಶುಭಕರವಾದುದು, ಸರ್ವ ವರ್ಣಾಶ್ರಮಗಳಿಗೂ ಸಾಧಾರಣವಾದುದು, ಶಾಶ್ವತವಾದುದು, ಅನೇಕ ಸಂವತ್ಸರಗಳವರೆಗೆ ಯಮ ನಿಯಮಾದಿಗಳೆಂಬ 10 ಅಂಗಗಳಿಂದ ಸಾಧಿಸಲ್ಪಡತಕ್ಕದು, ಅತಿ ರಹಸ್ಯವಾದುದು, ಪ್ರಾಜ್ಞರಲ್ಲದವರಿಗೆ ಅದು ನಿಂದ್ಯವಾದುದು. ಕೆಲವು ವಿಷಯಗಳಲ್ಲಿ ವರ್ಣಾಶ್ರಮ ಧರ್ಮಗಳಿಗೆ ವ್ಯತಿರಿಕ್ತವಾಗಿಯೂ ಕೆಲವು ವಿಷಯಗಳಲ್ಲಿ ಅವುಗಳೊಡನೆ ಹೊಂದಿದಂತೆಯೂ ಇರುವುದು. ಸಿದ್ಧಾಂತವನ್ನು ಬಲ್ಲವರಿಂದ ಆಧರಿಸಲ್ಪಟ್ಟುದು, ಆಶ್ರಮ ಧರ್ಮಗಳಿಗಿಂತಲೂ ಮೇಲಾದುದು. ಅದನ್ನು ಸರಿಯಾಗಿ ಅನುಷ್ಠಿಸಿದ ಪಕ್ಷದಲ್ಲಿ ಪುಷ್ಕಲವಾದ ಫಲವುಂಟು. ಅದರ ಪೂರ್ಣ ಫಲವು ನಿನಗುಂಟಾಗಲಿ. ನಿನ್ನ ಚಿಂತೆಯನ್ನು ಬಿಡು ಎಂದನು. ಧರ್ಮರಾಜ ಈ ಮಾತನ್ನು ಹೇಳಿ ಮುಗಿಸಿದೊಡನೆ ರುದ್ರನು ತನ್ನ ಪ್ರಿಯಪತ್ನಿಯೊಡನೆಯೂ ಎಲ್ಲ ಪರಿವಾರದೊಡನೆಯೂ ಇದ್ದಕ್ಕಿದ್ದ ಹಾಗೆ ಅದೃಶ್ಯನಾದನು. ದಕ್ಷನು ಮಾಡಿದ ಈ ಸ್ತೋತ್ರವನ್ನು ಪಠಿಸಿದವನಿಗೂ ಕಿವಿಯಿಂದ ಕೇಳಿದವನಿಗೂ ಯಾವ ಅಮಂಗಳವೂ ಉಂಟಾಗದು. ಅವನು ದೀರ್ಘಾಯುಷ್ಯವನ್ನು ಪಡೆಯುವನು. ಸಮಸ್ತ ದೇವತೆಗಳಲ್ಲಿ ಮೇಲೆನಿಸಿದ ಸರ್ವಜ್ಞನಾದ ಶಂಕರನ ಈ ಸ್ತೋತ್ರವು ಎಲ್ಲ ಸ್ತೋತ್ರಗಳಿಗಿಂತಲೂ ಮೇಲಾದುದು. ಇದು ವೇದ ಸಮಾನವು. ಯಶಸ್ಸು, ರಾಜ್ಯ, ಸುಖ, ಐಶ್ವರ್ಯ, ಅರ್ಥ ಕಾಮಗಳು, ವಿದ್ಯೆ ಮುಂತಾದ ಯಾವ ಕೋರಿಕೆಯನ್ನು ಅಪೇಕ್ಷಿಸತಕ್ಕವರು ಭಕ್ತಿಯಿಂದ ಇದನ್ನು ಪಠಿಸಿದರೆ ಇಷ್ಟ ಸಿದ್ಧಿಯನ್ನು ಪಡೆಯುವರು. ವ್ಯಾಧಿತರು, ದುಃಖಿತರು, ಬಡವರು, ಕಳ್ಳರ ಕೈಯಲ್ಲಿ ಸಿಕ್ಕಿಬಿದ್ದವರು, ಭಯ ಪೀಡಿತರು, ರಾಜಕಾರ್ಯದಲ್ಲಿ ಪ್ರವರ್ತಿಸಿದವರು, ಇಂತಹವರೆಲ್ಲ ಈ ಸ್ತೋತ್ರ ಪಠನದಿಂದ ತಮ್ಮ ಭಯವನ್ನು ನೀಗಿ ಶುಭವನ್ನು ಹೊಂದುವರು. ಈ ಸ್ತೋತ್ರವನ್ನು ಪಠಿಸುವವನು ಈ ದೇಹದಿಂದಲೇ ಶಿವಗಣಗಳ ಸಾರೂಪ್ಯವನ್ನು ಹೊಂದುವನು. ಅವನ ತೇಜಸ್ಸು ಯಶಸ್ಸು ಹೆಚ್ಚುವುದು. ಮನೆಯಲ್ಲಿ ಈ ಸ್ತೋತ್ರವನ್ನು ಪಠಿಸಿದರೆ ಅಲ್ಲಿದ್ದ ಭೂತ ಪ್ರೇತ ಪಿಶಾಚಗಳೆಲ್ಲ ಬಿಟ್ಟು ಹೋಗುವವು. ವಿನಾಯಕರು ವಿಘ್ನವನ್ನು ಮಾಡಲಾರರು. ಪತಿವ್ರತೆಯಾದವಳು ಭಕ್ತಿಯಿಂದ ಈ ಶಿವಸ್ತುತಿಯನ್ನು ಕೇಳಿದರೆ ಅವಳು ಉಭಯ ವಂಶಗಳಲ್ಲಿಯೂ ದೇವತೆಯಂತೆ ಪೂಜಿಸಲ್ಪಡುವಳು. ಮನೋನಿಗ್ರಹದಿಂದ ಈ ಸ್ತೋತ್ರವನ್ನು ಪಠಿಸಿದವನಿಗೂ ಕೇಳಿದವನಿಗೂ ಕಾರ್ಯಗಳೆಲ್ಲವೂ ಕೈಗೂಡುವವು. ಅಂತಹವನು ಮನಸ್ಸಿನಿಂದ ನೆನೆಸಿದುದು, ಬಾಯಿಂದ ಆಡಿದುದು ಎಲ್ಲವೂ ಸಿದ್ಧಿಸುವುದು. ಮೊದಲು ಶಿವನಿಗೂ ಸುಬ್ರಹ್ಮಣ್ಯನಿಗೂ ದೇವಿಗೂ ನಂದಿಗೂ ವಿದ್ಯುಕ್ತವಾಗಿ ಪೂಜೆಯನ್ನು ನಡೆಸಿ ನಿಯಮದಿಂದ ಈ ನಾಮಗಳನ್ನು ಜಪಿಸಬೇಕು. ಅಂತಹವನ ಕಾಮ ಭೋಗಗಳೆಲ್ಲ ಕೈಗೂಡುವವಲ್ಲದೆ ದೇಹಾಂತದಲ್ಲಿ ಅವನು ಸ್ವರ್ಗವನ್ನು ಹೊಂದುವನು. ತಿರುಗಿ ಅವನಿಗೆ ಎಂದೆಂದಿಗೂ ತಿರಿಯ ಜಾತಿಯಲ್ಲಿ ಜನ್ಮವಿರದು. ಪರಾಶರ ಪುತ್ರನಾದ ಭಗವಂತನಾದ ವ್ಯಾಸನೇ ಹೀಗೆಂದು ಹೇಳಿರುವನು. ಇದು 290ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.